हरिः ओम्। श्यामं रवीन्द्रमितदीधिति कान्तियुक्तं चलरतं प्रियासमेतं स्वात्मस्वरूपममितं हनुमन्मुखेषु सन्दर्शयन्तमजितं स्मरतोरुगिर्भिः। श्रीमत्सौभाग्यजननीं स्तौमि लक्ष्मीं सनातनीं सर्वकामफलावर्तिसाधनैकसुखावहाम्। दक्षिणे लक्ष्मणो यस्य वामे च जनकात्मज पुरतो मारुतिर्यस्य तं वन्दे रघुनन्दनम्। नौमिन्यायसुधादिग्जयमुनीन् श्रीपादराट् सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरुन् वैदग्ध्यवारान्निधीन् श्रीसत्यव्रतराघवेन्द्रमुनिपान् सद्बोधसध्यानपान्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन् सिद्ध्यन्ति च मनोरथाः। अस्मदाचार्यवर्येभ्यो नमः। हरि ओम्। ಶ್ರೀಮದ್ ರಾಮಾಯಣದ ಅಯೋಧ್ಯಾಕಾಂಡದ ಸಂದರ್ಭ. ಕೈಕೇಯಿಯ ಪ್ರೇರಣೆಯಿಂದ ದಶರಥರಾಜನು ರಾಮನಿಗೆ ಅರಣ್ಯಕ್ಕೆ ಹೋಗಲು ಸೂಚಿಸಿದಾಗ ರಾಮ ಅವನು ಆ ರಾಜಮಂದಿರದಿಂದ ಹೊರಗೆ ಬಂದು ಅರಣ್ಯಕ್ಕೆ ಹೋಗಲು ಸಿದ್ಧನಾಗಿದ್ದಾನೆ ಎಂದು ಕೇಳಿ ದಾರಿ ಒಳಗ ರಾಮ ಹೋಗೋ ಕಾಲಕ್ಕೆ ಅಯೋಧ್ಯಾದೊಳಗೆ ರಾಜಮಂದಿರದಲ್ಲಿ ತನ್ನದೇನು ಒಂದು ಆಸ್ತಿ ಅಂತಿತ್ತು ಅಂತ ಕೋಟ್ಯಾವಧಿ ರೂಪಾಯಿ ಬಂಗಾರ ನಾಣ್ಯಗಳನ್ನು ಯೋಗ್ಯರಾಗಿರತಕ್ಕಂಥವರಿಗೆ ದಾನವನ್ನು ಮಾಡಿದ ಅಂತ ಹೇಳಿ ನೋಡ್ರಿ. ದಾನ ಅದು ಎಂಥ ಶ್ರೇಷ್ಠವಾಗಿರ್ತಕ್ಕಂಥ ಕ್ರಿಯೆ ಅದು. ಅದನ್ನು ರಾಮಚಂದ್ರ ಇಂಥ ಪರಿಸ್ಥಿತಿಯಲ್ಲಿ ಮಾಡಿದ್ದಾನೆ. ಅದನ್ನೇನು ತೋರಿಸ್ಕೊಡ್ತಾನೆ ಅಂತಂದ್ರೆ ನಮ್ಮ ಯಾವುದೇ ಈ ಲೌಕಿಕ ಭೌತಿಕ ದುಃಖಗಳು ದಾನ ಧರ್ಮ ಮೊದಲಾದಕ್ಕೆ ಅಡ್ಡಿಯಾಗಬಾರದು. ದಾನವನ್ನು ಯಾವಾಗಲೂ ಮಾಡಬಹುದು. ವಿಶೇಷವಾಗಿ ಸತ್ಪಾತ್ರರು, ದರಿದ್ರರು, ಯೋಗ್ಯರು, ಆಚರಣಶೀಲರು ಅದನ್ನು ಕೊಟ್ಟ ಪದಾರ್ಥವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಉಪಜೀವಿಸ್ತಕ್ಕಂಥವರಿಗೆ ದಾನವನ್ನು ಮಾಡಬೇಕಂತ ಹೇಳಿದ್ದಾರೆ. ರಾಮ ಅನೇಕ ತರಹದ ಜನರಿಗೆ, ಸ್ತ್ರೀಯರಿಗೆ, ವೃದ್ಧರಿಗೆ, ಬಾಲಕರಿಗೆ, ಭಿಕ್ಷುಕರಿಗೆ, ಯೋಗ್ಯ ಬ್ರಾಹ್ಮಣರಿಗೆ, ವಿದ್ಯಾರ್ಥಿಗಳಿಗೆ, ಇನ್ನು ಭಿನ್ನ ಭಿನ್ನವಾಗಿರ್ತಕ್ಕಂತಹ ಆಶೆ ಇಟ್ಟುಕೊಂಡಿರ್ತಕ್ಕಂತಹ ಬ್ರಾಹ್ಮಣರಿಗೆ ಕೊಟ್ಟಿದ್ದಾನೆ. ನಿನ್ನ ಕೇಳಿದ್ರಿ. ರಾಮನು ಅರಣ್ಯಕ್ಕೆ ಹೊರಟಾಗ ಇಡೀ ಅಯೋಧ್ಯ ಪಟ್ಟಣದ ನಾಗರಿಕರೆಲ್ಲ ಅವರು ದುಃಖದಿಂದ ಆಕ್ರೋಶ ಮಾಡ್ತಾ ಇದ್ದಾರೆ. ನೈರಥ್ಯಾಸ್ಮ ಶಕ್ಯಂತೆ ಗಂತುಂ ಬಹುಜನಾಕುಲಾಹ. ಆವಾಗ ಎಲ್ಲ ಜನರು ರಸ್ತೆಯಲ್ಲಿ ಹೋಗಿ ರಾಮನ್ ನೋಡಬೇಕು ತುಂಬ ರಸ್ತೆ ತುಂಬ ಹೋಗ್ಬಿಟ್ಟಿತ್ತು. ಹಂಗೆ ಹೌಸ್ಫುಲ್ ಅಂತ ರೋಡ್ ಫುಲ್ ಆಗಿಬಿಟ್ಟಿತ್ತು. ಹಾಗೆ ಹೋಗುವ ರಾಮನನ್ನು ನೋಡುವ ಸಲುವಾಗಿ ಅಯೋಧ್ಯಾವಾಸಿಗಳು ತಮ್ಮ ತಮ್ಮ ಮನೆಯ ಮಾಳಿಗೆ ಮೇಲೆ ನಿಂತು ನೋಡ್ಲಿಕ್ಕತ್ತಾರಂತ. ಪಶ್ಯಂತಿ ಚ ರಾಘವಂ. ಆವಾಗ ಅಲ್ಲಿ ದಾರಿ ಒಳಗೆ ರಾಮಚಂದ್ರ ಅದನ್ನು ನೋಡಿ ಹೋಗೋದ್ರ ಕಾಲ್ನಡಿಗೆಯಿಂದ ಹೋಗೋದು ನೋಡಿ ಜನರೆಲ್ಲ ದುಃಖಿತರಾಗ್ತಾ ಇದ್ದಾರೆ. ಯಾವನು ಯಾವಾಗಲೂ ವಾಹನ ರಥವನ್ನೇ ಏರಿ ಹೋಗ್ತಾ ಇದ್ದು ಅಂತ ನಾವು ರಾಮನನ್ನ ಈ ಅವಸ್ಥೆ ನೋಡ್ತಾ ಇದ್ದೇವಲ್ಲ ಅಂತ ತಿಳ್ಕೊಂಡು ರಾಮನ ಹಿಂದೆ ಹಿಂದೆ ಸೀತಾ ಹೊಂಟಿದ್ರು. ಅವ ಮಂದೆಲ್ಲ ಸೀತಾನ್ ನೋಡಿದ್ರು. ಯಾನ ಶಕ್ಯ ಪುರಾದೃಷ್ಟು. ಯಾವ ರಾಜಮಣಿಯನ್ನು ರಾಜ ರಮಣಿಯನ್ನು ನೋಡಲು ಶಕ್ಯವೇ ಇಲ್ಲ ಅಂತ ಎಂದೂ ಹೊರಗೆ ಬರಂಗಿಲ್ಲ ಅವರು. ಇವತ್ತು ನೋಡ್ರಿ, ದ್ರಷ್ಟು ಭೂತೈ ಆಕಾಶಗೈರಪಿ. ನೋಡ್ರಿ, ಆಕಾಶದಾಗ ಓಡಾಡುವ ಪ್ರಾಣಿ ಪಕ್ಷಿಗಳು ಯಾವ ಸೀತೆಯನ್ನು ನೋಡ್ಲಿಕ್ಕೆ ಆಗಿದ್ದಿಲ್ಲವೋ ಅಂತ ತಾಮಧ್ಯ ಸೀತಾಂ ಪಶ್ಯಂತೀಂ ರಾಜಮಾರ್ಗಗತಾಂ ಜನಾ. ರಾಜಮಾರ್ಗದಲ್ಲಿ ಹೊರಟಿರ್ತಕ್ಕಂಥ ನೋಡ್ತಾ ಇದ್ದಾರಂತ. ಆ ಸೀತಾದೇವಿಯ ಶ್ರೇಷ್ಠವಾಗಿರ್ತಕ್ಕಂಥ ಅದ್ಭುತ ಆ ಸಾತ್ವಿಕ ಪತಿವ್ರತ ಸ್ತ್ರೀಗಳ ದರ್ಶನ ಮಾಡಿಕೊಂಡಿದ್ದಾರಂತೆ.
ಹೇ ಲಕ್ಷ್ಮಣ ಇವ ಕ್ಷಿಪ್ರಂ ಸಪತ್ನ ಸಬಾಂಧವ. ಲಕ್ಷ್ಮಣ ಮತ್ತು ಸೀತೆ ಹಾಗೆ ರಾಮನ ಬೆನ್ನ ಹತ್ಯಾರೋ ಹಾಗೆ ನಾವು ಕೂಡ ಗಚ್ಚಾಮೋ ಏನ ಗಚ್ಚತಿ ರಾಘವ ಗಚ್ಚಂತಂ ಅನುಗಚ್ಚಂತ. ನಾವು ರಾಮನ ಮಟ್ಟಿಗೆ ಹೋಗೋಣ, ನಾವ್ಯಾಕೆ ಹೋಗ್ಬಾರ್ದು? ಲಕ್ಷ್ಮಣ ಹೊಂಟಾದ ನಾವು ಹೋಗ್ಬೋದು. ನಾವು ನಮ್ಮ ಎಲ್ಲ ಉದ್ಯಾನಗಳನ್ನು, ಮನೆಗಳನ್ನು, ಕ್ಷೇತ್ರಗಳನ್ನು ಎಲ್ಲವನ್ನ ಬಿಟ್ಟು ರಾಮಮ್ಮನು ಗಚ್ಚಾಮ ಧಾರ್ಮಿಕಂ. ಯಾಕ? ಧಾರ್ಮಿಕನಾದಂಥ ನಮ್ಮ ಕಡೆಗೆ ಹೋಗ್ತೇವೆ. ಸಮೃದ್ಧವಾಗಿರ್ತಕ್ಕಂಥ ಮನೆ ಎಲ್ಲ ಸಾಮಾನುಗಳನ್ನು ಬಿಟ್ಟು ನಾವು ಹೋಗ್ತೇವೆ ಅಂತ. ವನಂ ನಗರಮೇವಾಸ್ತು ಏನ ಗಚ್ಚತಿ ರಾಘವ. ನೋಡಿ, ರಾಮ ಯಾವ ಅರಣ್ಯಕ್ಕೆ ಹೋಗ್ತಾನೋ ಅದು ನಗರ ಆಗ್ತದೆ. ಏನು, ನಾವೆಲ್ಲ ಅಲ್ಲೇ ಹೋಗೋಣಂತ. ಎಲ್ಲಿ ರಾಮ ಇದ್ದಾನೋ ಅರಣ್ಯ ಅದು ನಗರವಾಗ್ತದೆ. ಈ ನಗರ ಇದು ಬರೀ ಗರ ಆಗ್ತದೆ, ವಿಷವುಳ್ಳದ್ದಾಗ್ತದೆ. ಇತ್ತೇವಂ ವಿವಿಧ. ಎಲ್ಲ ಜನರು ರಾಮನ ಬೆನ್ನ ಹತ್ತಿ ಬಿಟ್ರಂತೆ. ಆವಾಗ ಉಪರಕ್ತಮಿವಾದಿತ್ಯಂ ಭಸ್ಮಚ್ಛನ್ನಮಿವಾನಲಂ. ದಶರಥನ ಮನೆಗೆ ರಾಮ ಭೇಟಿಯಾಗಿ ಕೊಟ್ಟಿದ್ದಾನೆ. ಕೊನೆಗೆ ಹೋಗಿ ಬರ್ತಾನಂತೆ ಹೇಳೋ ಸಲುವಾಗಿ. ಅದಕ್ಕೆ ಉಪರಕ್ತ ಗ್ರಹಣ ಹಿಡಿದ ಸೂರ್ಯಂತ ಕಂಡಂತ ದಶರಥ ಇದ್ದದ್ದು. ತಟಾಕಮೇವ ನಿಸ್ತೋಯಂ. ಹೆಂಗೆ ಗ್ರಹಣ ಮಾಡ್ತಾರೆ? ನೀರು ಬತ್ತಿದ ಕೆರೆಯಂತೆ ಕಂಡ, ಏನು ಬೂದಿ ಮುಚ್ಚಿದ ಕೆಂಡದಂತೆ ಕಂಡ ದಶರಥ. ಅವನು ಆವಾಗ ಅವನ ಮಂತ್ರಿಯಾದಂತಹ ಸುಮಂತ್ರ, ಮಂತ್ರಿನೂ ಹೌದು ಸಾರಥಿನೂ ಹೌದು. ಅವನು ಹೋಗಿ ಹೇಳ್ತಾನೆ, ರಾಮ ನಿನ್ನ ಭೆಟ್ಟಿಗೆ ಬರ್ತಾ ಇದ್ದಾನೆ, ಅರಣ್ಯಕ್ಕೆ ಹೋಗ್ತಾ ಇದ್ದಾನೆ, ರಾಮ ನಿನ್ನ ಭೆಟ್ಟಿಗೆ ಬರ್ತಾ ಇದ್ದಾನೆ ಅಂದ ಕ್ಷಣವೇನೆ ಸ್ವರಾಜ ಪುತ್ರಯ ಅಂತ ಆ ರಾಜ ದಶರಥ ರಾಜ ಅವನು ಸಿಂಹಾಸನದ ಕೆಳಗೆ ಓಡಾಡ್ತಿದ್ದ. ಆ ಬರುವ ರಾಮನನ್ನು ನೋಡಿ ದುಃಖದಿಂದ ಹೋಗಿ ಅಪ್ಕೊಂಡು ಹಾ ಹಾ ರಾಮೇತಿ ಸಹಸ ಅಂದು ಕೆಳಗೆ ಬಿದ್ದಂತೆ. ಬಿದ್ದಿರ್ತಕ್ಕಂಥ ಅಪ್ಪನನ್ನು ಎತ್ತಿ ಅಪ್ಪಗೋತಾನೆ ರಾಮ ಇದ್ದು. ಅಪ್ಪ ಇವಂತಾನಂತೆ ದಶರಥಂತಾನಂತೆ, ಉವಾಚ ರಾಜ ಸಂಪ್ರೇಕ್ಷ ವನವಾಸಸ್ಯ ರಾಘವಂ. ಹೇ ರಾಜನ್, ರಾಮ ಇವತ್ತು ಅಹಂ ರಾಘವ ಕೈಕೇಯ, ನಾನು ನಿನಗೆ ಸಾಕ್ಷಾತ್ ಅರಣ್ಯಕ್ಕೆ ಹೋಗಲಿಕ್ಕೆ ಆಜ್ಞೆ ಮಾಡಿಲ್ಲ, ಮನಃಪೂರ್ವಕ ಮಾಡಿಲ್ಲ. ನನ್ನ ಬುದ್ಧಿ ಒಳಗೂ ಅದು ವಿಚಾರವಿಲ್ಲ. ನನ್ನ ಬುದ್ಧಿ ಒಳಗೆ ನಿನ್ನ ಪಟ್ಟಾಭಿಷೇಕ ಮಾಡೋಕ್ಕಂತೆ ಅದ. ಇವತ್ತು ಕೈಕೇಯ ವರದಾನ, ಆ ಕೈಕೇಯ ನನಗೆ ಮೋಸ ಮಾಡಿದ್ರು. ಆದ ಕಾರಣ ಇವತ್ತು ನೀನು ಏನು ಮಾಡಂದ್ರೆ ಒಂದು ಕೆಲಸ, ಇದು ನನ್ನ ಆಜ್ಞಾಂಕ ಅಲ್ಲಿದೆ. ಏನೋ ವರಕ್ಕೆ ನಾನು ವರಕ್ಕೆ ಜೋತೆ ಬಿದ್ದು ಕೈಕೇಯ ಆಜ್ಞಾ ನಿನಗೆ ಮಾಡಿದ್ದಾನೆ. ಅದಕ್ಕೇನು ಮಾಡಿದ್ರೆ ನನ್ನನ್ನು ಕೈಕೇಯನ್ನು ಇಬ್ಬರು ಕಟ್ಟಿ ಜೇಲೊಳಗೆ ಹಾಕಿ ನೀ ರಾಜ್ಯವನ್ನು ಆಡು, ನನ್ನ ಆಜ್ಞೆ ಇದು ಅಂತ ಹೇಳಿದ್ರು. ಅಯೋಧ್ಯಾಯ ತ್ವಮೇವಾದ್ಯ ಭವರಾಜ ನಿಗೃಹ್ಯಮ ಇವ ಮುಕ್ತೋ ಲಪತಿನ. ಒಟ್ಟು ಸ್ವಯಂ ರಾಜ ನಿಗತಾನ. ರಾಮ, ನೀ ಸತ್ಯವಾಗಿ ಪ್ರತಿಜ್ಞನಾಗಿದ್ದರಿಂದ ನೀನು ಈ ತಂದೆ ಆಜ್ಞೆಯನ್ನು ಮಾಡ್ತಿದ್ದುಕೊಂಡೆ. ಅಪ್ಪ, ನಿನ್ನ ವರವನ್ನು ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ನೀ ಸತ್ಯಸಂಧನಾಗಿದ್ದಿ. ಆ ಕಾರಣ ಪ್ರತ್ಯುವಾಚ ನಮಸ್ಕಾರವನ್ನು ಮಾಡಿ ಅಹಂ ತ್ವರಣ್ಯೇ ವಚ್ಚಾಮಿ. ಅಪ್ಪ, ನಾನು ಅರಣ್ಯದೊಳಗೆ ವಾಸ ಮಾಡ್ತೇನೆ. ಯಾಕಂದ್ರೆ ನಿನ್ನ ಮೊದಲೇ ಆಜ್ಞಾ ಅದೇ ಅದು. ನೀ ಕೈಕೇಯಿಗೆ ವರವನ್ನು ಅದೇ ಕೊಟ್ಟಿದ್ದಿ. ತಾಯಿಯ ಮುಂದೆ ಕೊಟ್ಟಿರತಕ್ಕಂಥ ವರವನ್ನು ನಾನು ಸುಳ್ಳು ಹೆಂಗೆ ಮಾಡಲಿ ಹೇಳು. ಆದ ಕಾರಣ ಅಲ್ಲೋ ರಾಮ, ಕೈಕೇಯ ಚೋದ್ಯಮಾನಸ್ತು ಮಿಥೋ ರಾಜ ತಮಬ್ರವಿ. ಕೈಕೇ ಅಂತಾಳಂತೆ, ಬೇಗನೆ ಹೋಗ್ಲಿಕ್ಕೆ ಹೇಳ್ರಿ. ಆಯ್ತು, ನೀನು ನನ್ನನ್ನು ಮಾತು ಕೇಳಬಾರ್ದು, ಹೋಗು ಅರಣ್ಯಕ್ಕೆ ಹೋಗು, ಶ್ರೇಯಸ್ಸೇ ವೃದ್ಧಯೇ, ನೀನು ಕಲ್ಯಾಣ ಶ್ರೇಯಸ್ಸಾಗಿ ಹೋಗು. ಆದರೆ ಒಂದು ಮಾತ್ರ, ಏಕಾಹಂ ದರ್ಶನ. ಇವತ್ತು ಒಂದು ರಾತ್ರಿಯಲ್ಲಿ ಇದ್ದು, ಪ್ರಾಯ ಮಧ್ಯಾಹ್ನ ವೇಳೆಯದೇ ಅದು. ಇವತ್ತು ಇದ್ದು ನನ್ನ ಮುಂದೆ ಕೂಡು, ನಿನ್ನ ಕಣ್ಣಾರಿ ತುಂಬೆ ನೋಡ್ತೇನೆ ರಾಮ, ನಾಳೆ ಹೋಗಾಕಂತ. ಅವಾಗ ಯಾಕಂದ್ರೆ ಛನ್ನಯ ಚರಿತಸ್ತಸ್ಯ ಸ್ವಾಸ್ಮಿಸ್ತೆಯ, ಆ ಸ್ತ್ರೀಯಳ ಕಾಮಕ್ಕೆ ಬಲಿಬಿದ್ದು ಮೋಸಕ್ಕೆ ಒಳಗಾಗಿ ನಾನಿವತ್ತು ವಂಚನಾ ಯಾತು ಲಬ್ಧಾಮೆ ತಾಂ ತಂ ನಿಸ್ತತ್ವಮಿಚ್ಛಸಿ. ವಂಚನೆಯಿಂದ ಅವಳು ನನ್ನ ವಶ ಮಾಡಿಕೊಂಡಿದ್ದಾಳೆ. ಏನೇ ಆಗಲಿ ರಾಮಂತಾನಂತೆ, ಯಾವುದೇ ಇರಲಿ ನಿನ್ನ ಮಾತು ಸತ್ಯ ಮಾಡಲಿಕ್ಕೆ ನಾನು ಅರಣ್ಯಕ್ಕೆ ಹೋಗೇ ತೀರ್ತೇನೆ. ಮತ್ತು ರಾಮಸ್ತಥಾ ಶುತ್ವ ಪಿತೃವಾಕ್ಯ. ಇಲ್ಲ ಅಪ್ಪ, ಅದು ವಂಚನೆಯಲ್ಲ. ಕೈಕೇಯಿ ವರ ಕೊಟ್ಟದ್ದು ಸತ್ಯ,
ಆ ವರವನ್ನು ಸಕಾಲಕ್ಕೆ ಅವಳು ಬೆಳೆದ್ದು ಸರಿಯಾಗೇ ಇದೆ. ನಾನು ಹೋಗುವುದು ಸರಿ ಇದೆ. ಅಹಂ ನಿದೇಶಂ ಭವತು, ನಾನು 14 ವರ್ಷ ಅರಣ್ಯದಲ್ಲಿ ಇದ್ದು ಪುನಃ ತಿರುಗಿ ಬರ್ತೇನೆ, ನೀ ಗಾಬರಿ ಆಗಬೇಡ. ನೈವಾಹಂ ರಾಜ್ಯಮಿಚ್ಛಾಮಿ ನ ಸುಖಂ ನ ಮೈತ್ರಿ. ನನಗೆ ರಾಜ್ಯ ಬೇಡ, ಸುಖ ಬೇಡ, ನನಗೆ ಯಾವುದೇ ಭೋಗಾದಿಗಳ ಬೇಡ. ಮಾಚೋತ್ಕಂಠಾಂ ಕೃತಾದೇವಿ ವನೇ ರಹಸ್ಯಾಮಹೇಮ. ಕೈಕೇಯಿ, ನೀ ಎಲ್ಲಾದ್ರೂ ಗಾಬರಿಯಾಗಿದೆ, ಮತ್ತೆಲ್ಲಾದರೂ ಬಹುಶಃ ರಾಮನ ಮನಸ್ಸು ತಿರುಗ್ತದಂತ. ನನ್ನ ತಂದೆ ಪುತ್ರನ ಮೇಲೆ ಮೋಹದಿಂದ ನನಗೆ ಪುನಃ ಇರುವಲ್ಲಿಗತ್ತಾನ, ಆದರೆ ನಾನು ಮಾತ್ರ ಯಾವ ಮೋಹಕ್ಕೆ ಒಳಪಟ್ಟಿಲ್ಲ. ನಾನು ಸತ್ಯಪ್ರತಿಜ್ಞನಾಗಿದ್ದೇನೆ, ನೀ ಗಾಬರಿ ಆಗಬೇಡ, ನಾನು ಅರಣ್ಯಕ್ಕೆ ಹೋಗೋದಕ್ಕೆ ಖಾತ್ರಿ. ಮಾಚೋತ್ಕಂಠಾಂ ಕೃತಾದೇವಿ ವನೇ ರಹಸ್ಯಾಮಹೇ ವಯ ಪುನರ್ದಕ್ಷ ಸೀಮಾಂ ಪ್ರಾಪ್ತಂ ಅಂತ ಹೇಳಿ ಅವನ ತಂದೆಗೆ ನಮಸ್ಕಾರ ಮಾಡಿ ಹೊರಗೆ ಹೊಂಟು ಬಿಟ್ಟ. ಆಗ ಸುಮಂತ್ರನಿಗೆ, ಸುಮಂತ್ರ ರಾಮನ ಕರ್ಕೊಂಡು ಹೋಗಬೇಡೋ ಅಂತ ರಥದ ಒಳಗ ರಥ ಹೊಳೆವಲ್ಲ ಅಂತಾನಂತೆ. ಕಂಪಯನ್ನಿವ ಕೈಕೇಯ ಹೃದಯ ಅಕ್ಷರ. ಆ ಕೈಕೇಯಿ ಆದಷ್ಟು ರಾಮನಿಗೆ ಬೇಗನೆ ಹೋಗ್ಲಿಕ್ಕೆ ಹೇಳಿದ ಅಕ್ಕಿ ಹೇಳ್ಕೊತಾಳೆ, ಗಂಡಗೆ ಅಕ್ಕಿ ಮಾತಾಡಿ ಕೇಳ್ತಾಳೆ. ಆಗ ಅದನ್ನು ನೋಡಿ ಸುಮಂತ್ರ ಏನೋ ಸಿಟ್ಟಿಗೆ ಬಂದು, ಯಸ್ಯಾಸ್ತವ ಪರಿತ್ಯಕ್ತೋ ರಾಜ ದಶರಥ ಸ್ವಯಂ ನೈ ಅಕಾರ್ಯಸ್ತಮಂ ಕಿಂಚಿತ್ ತವ ವೇದೇಹಿ ತವ ದೇಹಿ. ಹೇ ಕೈಕೇಯಿ, ರಾಜನೇ ನಿನ್ನ ಬಿಟ್ಟ ಮೇಲೆ ನಿನಗೇನು ಕಿಮ್ಮತ್ತದ ಹೇಳು. ಪತಿಘ್ನೀನ್ ತ್ವಾಮಹಂ ಮನ್ಯೆ. ನೀ ಪತಿಯನ್ನು ನಾಶ ಮಾಡುವಳು, ಕುಲವನ್ನು ನಾಶ ಮಾಡುವಳು. ನಿನ್ನಂಥವಳ ಮಾತವನ್ನು ಇಲ್ಲಿ ಯಾರು ಕೇಳ್ತಾರೆ? ವಯಂ ತತ್ರ ಗಮಿಷ್ಯಾಮಃ. ನಿನ್ನ ದುರಾಗ್ರಹಣೆ ಅಲ್ಲ, ನನಗೆ ರಾಜನ ಥ್ರೂ ಮಾಡಿಸ್ತಾ ಇದೆಯಲ್ಲ. ರಾಮ ಎಲ್ಲಿ ಹೋಗ್ತಾನೋ ಅಲ್ಲಿ ನಾವು ಹೋಗ್ಬೇಕು. ನೈತೆ ವಿಷಯ ಕಶ್ಚಿತ್ ಬ್ರಾಹ್ಮಣೋ ವಕ್ತುಮಲ್ಲ. ಈ ರೀತಿಯಾಗಿ ನಾನು ಹಿಂದಕ್ಕೆ ಕೇಳಿದ್ದೇನೆ. ಎಷ್ಟು ದುಷ್ಟಿದ್ದಿದೆ ಅಂತಂದರೆ ನೋಡಿ, ಮಂತ್ರಿಯಲ್ಲಿ ಗತಾನ ಕೈಕೇಯಿ. ಹಿಂದಕ್ಕೆ ನಿಮ್ಮ ತಂದೆ, ನಾವು ಕಥೆ ಕೇಳಿದ್ದೇವೆ, ನಿಮ್ಮ ತಂದೆಗೆ ಕ್ರಿಮಿ ಕೀಟ ಪತಂಗಗಳು ಮಾತಾಡಿದ್ದು ಗೊತ್ತಾಗ್ತಿತ್ತು. ಅದಕ್ಕೆ ರಾತ್ರಿ ಅವ ರಾಜ, ಕೈಕೇಯಿ ರಾಜ ಮತ್ತು ಅವನ ಹೆಂಡತಿ ಮಲ್ಕೊಂಡಿದ್ರು. ಅವಾಗ ಒಂದು ಯಾವುದೋ ಕ್ರಿಮಿ ತನ್ನ ಹೆಂಡತಿ ಒಟ್ಟಿಗೆ ಮಾತಾಡ್ತಾ ಇತ್ತು. ಅದನ್ನು ಕೇಳಿ ಇವನು ನಕ್ಕ ಕೂಡಲೇ ಅವನ ಹೆಂಡತಿ ಅಂದರೆ ಕೈಕೇಯಿ ಅವ್ವ ಅಂತ, ಯಾಕೆ ನಕ್ರಿ? ಏನಕ್ಕೆ? ಸುಮ್ಮ ಹಾಗೆ ನಕ್ಕ. ಇಲ್ಲ, ನಗರಕ್ಕೆ ಬಂದು ಏನಾದರೂ ಕಾರಣ ಬೇಕೇ ಬೇಕಲ್ಲ, ಯಾಕೆ ನಕ್ರಿ? ಹೇಳ್ರಿ ಅಂತ ಅದನ್ನು ಅವ ಹೇಳೋಲ್ಲ. ಆಗ ಯಾಕೆ ಹೇಳವಲ್ರಿ? ಕಾರಣ ಇಲ್ಲ, ನನಗೊಂದು ವಿದ್ಯಾ ಕ್ರಿಮಿ ಕೀಟಗಳೇನು ಮಾತಾಡ್ತಾವ ಅದು ನಂಗೆ ಕೇಳಿಸ್ತಿತ್ತು, ಲಕ್ಷ ಕೊಟ್ಟರೆ ಕೇಳಿಸ್ತಿತ್ತು. ಅದಕ್ಕೆ ಅವ ಮಾತಾಡ್ತಿತ್ತು, ನಗಿ ಬಂತು. ಏನು ಮಾತಾಡಿದ್ರು ಹೇಳ್ರಿ ಅಂತ. ಇಲ್ಲ, ಅದು ಹೇಳಲಿಕ್ಕೆ ಬರಂಗಿಲ್ಲ. ಯಾಕೆ? ನನಗೆ ಏನು ವರ ಕೊಟ್ಟಾರ ಅವ್ರು ಹೇಳ್ಯಾರ, ಈ ರಹಸ್ಯವನ್ನು ಇನ್ನೊಬ್ಬರಿಗೆ ಹೇಳಿದ್ರೆ ನಿನ್ನ ತಲೆ ಸಹಸ್ರ ಹೋಳಾಕ. ಆ ರಹಸ್ಯ ನಾನು ನಿನಗೆ ಹೇಳಿದ್ರೆ ನಾ ಸಾಯ್ತೇನೆ. ಆ ವೇಳೆಗೆ ಅವಕ್ಕೆ ಏನು ಬೇಕು ಹೇಳ್ತೀನಿ, ನೀವು ಸತ್ರು ಅಡ್ಡಿ ಇಲ್ಲ ಹೇಳ್ರಿ ಅಂತ. ಅಂಥ ತಾಯಿ ಮಗಳು ನೀನು ಅಂದರೆ ಸುಮಂತ್ರ ಹೇಳ್ತಾನಂತ, ನಿನಗಿಂಥ ಪತಿಯನ್ನೇ ನಾಶ ಮಾಡುವ ವರವನ್ನು ನಿನಗೆ ಕೇಳುವ ದುರ್ಬುದ್ಧಿ ಯಾಕೆ ಕೊಡ್ತೀವು? ಅಲ್ಲಿ ಕೇಳ, ಇದು ತಾಯಿಯಿಂದ ಬಂದಿರತಕ್ಕಂಥ ಬಳವಳಿ. ನಿನ್ನ ತಾಯಿನೂ ಹಿಂಗೆ ಇದ್ದು ಏನು ಅಂತಂದರೆ, ಗಂಡನ ಪ್ರಾಣ ಹೋದರೂ ಅಡ್ಡಿಲ್ಲ, ತನ್ನ ಹಠ ಪೂರೈಸಬೇಕು. ನೀನು ಅವಳಿಗೆ ತಕ್ಕ ಮಗಳಾಗಿದ್ದಿ ಅಂತ. ನೋಡ್ರಿ, ಹಾಸಂತೆ ತಸ್ಮೈತಂ ಬ್ರಿಯತಾಂ ಧೋಸತಾಂ. ನೋಡ್ರಿ, ಏಯಂ ಮಾ ಕೃತಾಸ್ತಂ ಮಹೀಪತೆ. ಇಂತಹ ದುಷ್ಟ ತಾಯಿಯ ಮಗಳ ನೀನು ಅಂತ ಜನರ ಮಧ್ಯೊಳಗೆ ಬೈದರೂ ಅವಳಿಗೆ ನಾಚಿಕೆನೇ ಇಲ್ಲ. ಯದಿ ರಾಮೋ ವನಮ್ಯಾತಿ ವಿಹಾಯ ಪಿತರನ್ನಪಂ. ಅವಾಗ ಆಕೆಂತಾಳಂತ, ರಾಮ ಅರಣ್ಯಕ್ಕೆ ಹೋದ ಅಂದ್ರೆ ತಮ್ಮ ವಿಗತಜ್ವರ, ನೀ ವಿಗತಜ್ವರಳಾಗ್ತಿದೆ ಅಂತಿಷ್ಟೆಲ್ಲ ಬೈದು ಬಿಟ್ಟ. ಸಿದ್ಧಾರ್ಥ ಅಂತ ಇನ್ನೊಬ್ಬ ಮಂತ್ರಿ, ಸಿದ್ಧಾರ್ಥ, ಅವನು ಕೂಡ ಅನೇಕ ಒಳ್ಳೆಯ ಮಾತುಗಳನ್ನು ಹೇಳ್ತಾನೆ. ತಶ್ಚ ಕ್ರೂರವಶಂ ಸಂಯುಕ್ತಂ ಶುತ್ವ ವರಾಂಗನ. ಆ ಸಿದ್ಧಾರ್ಥ ಅಲ್ಲಿ ನಿಂತಿದ್ದ. ಅವಾಗ ಯಜನ್ ಪುಣ್ಯೇಶು ದೇಶೇಶು. ಆಗ ಕೈಕೇಯಿ ಅಂತಾಳಂತೆ, ರಾಮ ನೀ ಅರಣ್ಯಕ್ಕೆ ಹೊರಟಿದಿ ನಿಜ, ನನ್ನ ಮಾತು ಕೇಳಿ ಹೊರಟಿದಿ ಕಲೆ. ಅದು ಅರಣ್ಯಕ್ಕೆ ಹೊರಟಾಗಿಂಥ ಪಟ್ಟೆ ಪೀತಾಂಬರು ಉಟ್ಕೋತಾರೇನು? ಇದೆಲ್ಲ ಕಿರೀಟ್ ಬೇಕಾ? ಈ ಬಂಗಾರದ ಆಭರಣ ಬೇಕಾ? ಆದ ಕಾರಣ ನೀ ಏನು ಮಾಡಬೇಕು? ಅದೆಲ್ಲ ಬಿಟ್ಟು ಹೋಗಬೇಕು. ರಾಮ ಸಂತೋಷದಿಂದ ಎಲ್ಲ ಬಿಟ್ಟು. ಅವ ಏನು ಮಾಡಿದ?
ನಾರು ಗಟ್ಟಿ ಉಟ್ಕೊಳಕತ್ತ ತವೈವ ವಂಶೇಯ ಸಗರೋ. ಅವಾಗ ಅವಂತಾನಂತೆ ಆ ಮಾತು ಕೇಳಿ ದಶರಥ ರಾಜ, ಎಷ್ಟು ನೀಚಲಿದ್ದಿ ನೀನು, ಎಷ್ಟು ದುರ್ಬುದ್ಧಿ ಇದೆ ನಿನಗೆ, ಇಂಥ ಸಾಕ್ಷಾತ್ ಮಕ್ಕಳನ್ನೇ ನಾನು ಅರಣ್ಯಕ್ಕೆ ಕಳಿಸ್ತಾ ಇದ್ದೀನಲ್ಲ, ಇದು ಎಂಥ ನನ್ನ ದುರ್ಭಾಗ್ಯ, ನಿನ್ನಂತ ಹೆಂಡತಿ ಕಟ್ಕೊಂಡಂದ್ರೆ ಆಕೆ ನೋಡಿ ದೃಷ್ಟಾಂತ ಕೊಡ್ತಾಳೆ. ಏನು ಹೇಳ್ತೀರಿ ನೀವು ಗಂಡಗೆ? ಮಂದಿ ಒಳಗೆ ನಿಮ್ಮ ವಂಶದೊಳಗೆ ಯಾರು ಹಿಂಗೆ ಮಾಡಿಲ್ಲೇನು? ಮಕ್ಕಳನ್ನು ಅರಣ್ಯ ಕಟ್ಟಿಲ್ಲೇನು? ಕಟ್ಟಿದ್ದಾರೆ. ಹಿಂದಿಗೆ ಸಗರ ಅಂತ ರಾಜ ಇದ್ದ. ಆ ಸಗರ ರಾಜ ಅವನ ಹಿರಿಯ ಮಗ ಅಸಮಂಜಸ ಅಂತಿದ್ದ. ಏನೇ ಹೆಸರು ಹೇಳ್ತಾನೆ, ಫಿಕಲ್ ಮೈಂಡೆಡ್ ಅಂತ. ಆ ಅಸಮಂಜಸ ಅವನೇನು ಮಾಡ್ತಿದ್ದ ಅಂದ್ರೆ ತನ್ನ ಜೊತೆಗಾರರ ಮಟ್ಟಿಗೆ ದಿನಾನು ಸರಿ ನದಿಗೆ ಆಟ ಆಡ್ಲಿಕ್ಕೆ ಹೋಗ್ತಿದ್ದ, ಜಲಕ್ರೀಡೆ ಮಾಡ್ಲಿಕ್ಕೆ ಹೋಗ್ತಿದ್ದ. ಆ ಜಲಕ್ರೀಡೆ ಮಾಡ್ಲಿಕ್ಕೆ ಹೋದಾಗ ಎಲ್ಲ ಈ ಕಡೆ ಈ ಕೈಯಿಂದ ಒಂದು 50 ಹುಡುಗರು ತಗೊಂಡು ನೀರಾಗಿ ಮುಳುಗಿಸ್ತಿದ್ದ. ಅವರು ವಿಲಿ ಒದ್ದಾಡೋದು ನೋಡಿ ಸಂತೋಷ ಪಡ್ತಿದ್ದ. ಏನ್ರಿ ಅದನ್ನು ಹಂಗೆ ಕೆಳಗೆ ಬಿಟ್ಬಿಟ್ಟು ಸತ್ತು ಹೋಗ್ಬಿಡ್ತಿದ್ದ. ಏವಂ ಪಾಪ ಸಮಾಚಾರ ಸಜ್ಜನ ಪ್ರತಿಬಂಧಕ. ಹೀಗೆ ಸಜ್ಜನರನ್ನು ಬಹಳ ದುಃಖಕ್ಕೆ ಈಡು ಮಾಡುವ ಈ ದುಷ್ಟ ಮಾತನ್ನು ಕೇಳಿ ಸಗರರಾಜ ಏನು ಮಾಡಿದ? ಅದೇ ಮಗನೇ, ನನ್ನ ಜ್ಯೇಷ್ಠ ಕುಮಾರ ನೀನು, ಆದರೆ ಸಜ್ಜನ ಪ್ರತಿಬಂಧಕ, ಸಜ್ಜನರಿಗೆ ನೀನು ದುಃಖಕ್ಕೆ ಕೊಡ್ತಾ ಇದ್ದೀಯಾ, ಇದನ್ನು ನೀವು ಹೊರಟು ಹೋಗು, ನಿನ್ನನ್ನು ನಾ ಹದ್ದು ಪಾರು ಮಾಡ್ತೇನೆ ಅಂತ ಹೊರಗೆ ಹಾಕಿಬಿಟ್ಟು ಅವನು ಹೋಗೋ ಕಾಲಕ್ಕೆ ಅಪ್ಪ ಸ್ವಲ್ಪ ನಿಂದರು ಅಂತ ಹೇಳಿ ಸರಿಯೂ ನದಿ ಒಳಗೆ ಮುಳುಗಿ ಎಷ್ಟು ಜನರನ್ನು ಕೊಂದಿದ್ದನು ಅವರೆಲ್ಲರನ್ನು ಮೇಲೆ ತಂದು ಅವರ ಮನೆಗೆ ಮುಟ್ಟಿಸಿ ಹೋಗ್ಬೇಕು. ಹೋಗೋ ಕಾಲ ಅವರೆಲ್ಲ ಹೇಳಿದ್ರು, ರಾಜರೇ ನಿಮ್ಮ ಮಗನ ಹೊರಗೆ ಹಾಕಬೇಡ್ರಿ, ಯಾಕೆ ಅವೇನು ಮಾಡಿದ್ದಾನೆ ಅಂತಂದರೆ ನಮ್ಮ ಮಕ್ಕಳು ತಂದು ಕೊಟ್ಟಾನ. ಅದೇ ಈಗ ಹೇಳ್ತಿರಲ್ಲ ಅಂತ. ಹೌದು, ಈಗ ಹೋಗುವಂತ ಕೊಟ್ಟು ಹೋಗಿಲ್ಲ. ಅವನು ಹೇಳ್ತಾನೆ, ಸಿದ್ಧಾರ್ಥ ಅವನು ಇಷ್ಟು ತಪ್ಪು ಮಾಡಿದ್ದಂತ ಹೊರಗೆ ಹಾಕಿದ್ದ ಅವನನ್ನು. ರಾಮ ಯಾರಿಗೆ ತಪ್ಪು ಮಾಡ್ಯಾನ ಹೇಳಿ, ನೀನು ಅವನು ದೃಷ್ಟಾಂತ ಕೊಟ್ಟಲ್ಲ, ನಿಮ್ಮ ಕುಲದೊಳಗೆ ಮಕ್ಕಳು ಹೊರಗೆ ಹಾಕುವ ಪದ್ಧತಿ ಅದ ಅಂತ. ಆದರೆ ಈಗ ರಾಮ ಏನು ತಪ್ಪು ಮಾಡಿದ್ದಾನೆ? ಸುಮ್ಕೋತ್ ಬಿಟ್ಲಕ್ಕೆ ನೋಡ್ರಿ, ಯಾರಿಗೆ ಕಾಮಾತುರಾಣ ನ ಭಯಂ ಲಜ್ಜ, ಇದು ಲೋಭಾತುರಾಣ ನ ಭಯಂ ನ ಲಜ್ಜ. ರಾಮ ಕಿಮ ಕರೋತ್ ಪಾಪಂ ಏನೇವ ಅನುವೃದ್ಧಸೆ ನೈಕಾಂಚನ ಪಶ್ಯಾಮೌರ. ರಾಮದಲ್ಲಿ ಅಂಥ ಯಾವ ದೋಷವನ್ನು ನಾವು ಕಾಣ್ತಾ ಇಲ್ಲ ಅಂತ ಹೇಳಿ. ಆಗ ರಾಮ ನಾರವಟ್ಟಿಯನ್ನು ಉಟ್ಕೊಂಡಾಗ ಕೆಂತಾಡಂತ ಸೀತಾದೇವಿನ ಉಟ್ಕೋಬೇಕಲ್ಲ. ಆವಾಗ ಅತಿ ಪ್ರವೃತ್ತಿ ದುರ್ವೃತ್ತಿ ವಶಿಷ್ಠರು ಅಂತಾರಂತ. ಕ್ಷೀರಂ ಆ ರಾಮಂದ ಸೀತಾದೇವಿಗೆ ಈಗ ತಂದು ಕೊಟ್ಲಂತ ನೋಡ್ರಿ. ಚೀರ ಅಂತಂದ್ರೆ ನಾರು ಬಟ್ಟೆ ವಲ್ಕಲ ಅಂದ್ರೆ ನೀವು ಇದು ಉಡ್ತಾರಲ್ಲ, ಧಾವಳಿ ಟೈಪ್ ಇರ್ತಾವ. ರಾಮ ಉಟ್ಕೊಂಡ ಸೀತಾದೇವಿಗೆ ಉಡ್ಸಕ್ಕೆ ಬಂದು ಕೂಡಲೇ ಆಕೆ ಭಾಳ ನಾಚಿಕೆ ಆಯ್ತು. ಆಕೆ ಎಂದೂ ಇಂಥ ಬಟ್ಟೆ ಉಟ್ಕೊಂಡಾಕೆಲ್ಲ ಪಟ್ಟೆ ಪೀತಾಂಬರ ಧಾರಣ ಮಾಡಿದ ಮಹಾನುಭಾವಗಳು. ಕೌಶೇಯ ಪೀತವಸನಾಂ ಅರವಿಂದ ನೇತ್ರಾಂ ಅಂತ ನಾವು ಹೇಳ್ತೀವಲ್ಲ, ಅಂಥವಳಿಗೆ ಈ ದರಿದ್ರ ಹೆಣ್ಮಗಳು ನಾರು ಬಟ್ಟೆ ಉಡಿಸ್ತಾ ಇದ್ದಾರೆ ನೋಡು. ಮಹಾಲಕ್ಷ್ಮೀ ದೇವಿಗೆ ಸೌಂದರ್ಯವನ್ನು ಕೆಡಿಸಲಿಕ್ಕೆ ಯಾರು ಹೋಗ್ತಾರಲ್ಲ, ಆ ಹೆಣ್ಣಿನ ಸೌಂದರ್ಯ ಹೋಗಿಬಿಡ್ತದ. ಈಗೇನಾಯ್ತು ಮತ್ತೆ? ಇದೆಲ್ಲ ಸೌಂದರ್ಯ ಹಾಳಾಗಿ ಹೋಯ್ತು. ಗಂಡು ಸತ್ಕಾಲ ವಿಧವಾ ಆಯ್ಕೋತು. ಅಂದಮೇಲೆ ಹೆಣ್ಮಕ್ಕಳಿಗೆ ಅತಿ ಅಮಂಗಳ ಅಂದರೆ ವೈಧವ್ಯ ಅಲ್ಲೇನು? ಯಾಕಾಯ್ತು ಹೇಳ್ರಿ? ಮಹಾಲಕ್ಷ್ಮಿಗೆ ಇರತಕ್ಕಂಥ ವೈಭವ, ಆ ಮಂಗಳ ದ್ರವ್ಯ, ಆ ಶ್ರೇಷ್ಠವಾಗಿರತಕ್ಕಂಥ ಮಹಾಲಕ್ಷ್ಮಿಗೆ ನಾವು ಕೊಡ್ತಕ್ಕಂಥ ಏನು ಇರೋವಲ್ಲ ಪಟ್ಟಿ ಅದು ಕಸ್ಕೊಂಡ್ಬಿಟ್ರೆ ಅಲ್ಲ, ಕೊಡುವುದು ಬೇಡ. ಆಕೆ ಉಟ್ಕೊಂಡದ್ದನ್ನು ಅದ ಬೇಡ, ನಾರು ಬಟ್ಟೆ ಉಟ್ಕೊ ಅಂದರೆ ಇದು ದೇವ ಏನಾಗ್ತದಿಲ್ಲ. ಈ ಕೈಕೇಯಿಯಂತೆ ಎಷ್ಟೋ ಮಂದಿ ದೇವಸ್ಥಾನದಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಕೊಟ್ಟಿರ್ತಕ್ಕಂಥ ಭಾರಿ ಪಟ್ಟಿ ಪೀತಾಂಬರ, ಮುತ್ತು, ರತ್ನ, ವಜ್ರ, ವೈಡೂರ್ಯ, ಬಂಗಾರ ಅದೆಲ್ಲ ತಾವು ತೊಗೊಂಡ್ಬಿಡ್ತಾರೆ. ಅದನ್ನು ಯಾರಂದರೆ ಅವರು ಕೈಕೇಯಿ ವಂಶಸ್ಥರೇ. ಎಂದೂ ಮಾಡಬಾರದು. ದೇವರಿಗೆ ಕೊಟ್ಟಿರ್ತಕ್ಕಂಥ ದೇವರಿಗೆ ಬಳಸಬೇಕು. ಅದನ್ನು ಭಾಳ ಅದು ಅಂದರೆ ಅದು ಇನ್ನೊಂದು ದೇವರಿಗೆ ಇನ್ನೊಂದೇ ಮಾಡಬೇಕು, ಅಥವಾ ದೇವರ ಆರಾಧನೆಯನ್ನು ದಿನಾಲೂ ಮಾಡ್ತಕ್ಕಂಥ ಮಂದಿಗೆ ಹಂಚಬೇಕು ಹೊರತು ತಾವೇ ಒಬ್ಬರೇ ಅದು ಎಂದೂ ಭೋಗ ಮಾಡಲ್ಲ. ಅರ್ಚಕರು ಇರ್ತಾರೆ, ಎಷ್ಟೋ ಮಂದಿ ಒಳ್ಳೆಯವರು ಇದ್ದಾರೆ, ನೋಡಿದ್ದೇನೆ. ಎಷ್ಟೋ ಅರ್ಚಕರು ದೇವರ ಹೆಸರಲ್ಲೇ ಬಂದಿರತಕ್ಕಂಥ ಅನೇಕ ಭಾರಿ ಆಭರಣಗಳನ್ನು, ವಸ್ತುಗಳನ್ನು ಇನ್ನೊಬ್ಬರಿಗೆ ದಾನ ಮಾಡಿದ್ದು ನೋಡಿದ್ದೇವೆ. ಅದನ್ನು ಅಂಗಡಿಗೆ ಹೋಗಿ ಮಾರಿಕೊಂಡು ರೊಕ್ಕ ಇಟ್ಟದ್ದು ನೋಡಿದ್ದೇವೆ. ಎರಡು ಅದು ಇಬ್ಬರಿಗೂ ಸುಖ ದುಃಖ ಆಗಿದ್ದು ನೋಡಿದ್ದೇವೆ. ಆದ ಕಾರಣ ಲಕ್ಷ್ಮೀದೇವಿಗೆ ವೈಭವವನ್ನು ತಡೆಯತಕ್ಕಂಥ ಕೈಕೇಯಿ ಏನು ಮಾಡಿದ್ರು? ಅವಾಗ ರಾಮ ಏನು ಮಾಡಿದ, ನಾನೇ ಉಡಿಸ್ರು ಅಂತ ಹೇಳಿ
ಸ್ವಯಂ ರಾಮ ಏನು ಮಾಡಿದ, ಅವಳ ಪಠ್ಯ ಪೀತಾಂಬರ ಮೇಲೇನೆ ಧಾವಳಿ ಹೊಡಿಸ್ಬಿಟ್ಟ ಸ್ವಯಂ ರಾಮನ. ಅದು ನೋಡಿ ಎಲ್ಲ ಜನರಿಗೆ ದುಃಖ ಆಯಿತು. ಕೆಂಥ ಅರ್ಥಪುರಗತ ನಾರಿಯೋ ಮೂಚು ವಾರಿ ನೇತ್ರಜಂ ಊಚುಶ್ಚ ಪರಾಯ, ಬಹಳ ದುಃಖಿತಾದಂತೆ ಹೆಣ್ಮಕ್ಳಿಗೆ. ವತ್ಸ ನೈವಂ ನಿಯುಕ್ತಿಯೋ ವನವಾಸಿ ಮನಸ್ಸು. ಇಂಥ ಮಹಾನುಭಾವ ವಜ್ರ ಶಿವವಾಸದ ಕೂಡ್ತಕ್ಕಂಥ ಈ ಶ್ರೇಷ್ಠ ಲಕ್ಷ್ಮೀ ಇದ್ದದ್ದು ಇವಳಿಗೆ ಬರಿಗಾಲಿನಿಂದ ನಾರುಬಟ್ಟಿ ಉಡಿಸಿ ಕರ್ಕೊಂಡು ಹೊಂಟಿರಲ್ಲೋ, ಏನಿದೋ ಕೈಕೇಯಿ ಅಂತ ಬೇರೆ ಬೇರೆ ಹೆಣ್ಮಕ್ಕಳು ಹತ್ತುಬಿಟ್ರು. ಧರ್ಮ ನಿತ್ಯ ಸ್ವಯಂ ಸ್ಥಾತಂ ನಹೀದಾನಿಂ ತಮಿಚ್ಛಸಿ. ಆವಾಗ ಈ ದೃಶ್ಯ ನೋಡಿ ವಶಿಷ್ಠರು ಚಿಟ್ಟಿಗೆ ಬಂದು ಕೈಕೇಯಿಗಂತಾರ, ಅತಿಪ್ರವೃತ್ತೆ ದುರ್ಮೇಧೆ ಕೈಕೇಯಿ ಕುಲಪಾಂಸ. ಕುಲವನ್ನೇ ನಾಶ ಮಾಡಲಿಕ್ಕೆ ಬಂದಿರತಕ್ಕಂಥ ಹೇ ಕೈಕೇಯಿ ಅತಿಪ್ರವೃತ್ತಿ, ನೀನು ನಿನ್ನ ಎಲ್ಲೇನು ಬೀರ್ತಾ ಇದ್ದೀನಿ. ವಂಚಯಿತ್ವಾಚ ರಾಜಾನಂ ನ ಪ್ರಮಾಣೇವ ತಿಷ್ಠಿಸಿ. ರಾಜನಿಗೆ ವಂಚನೆಯನ್ನು ಮಾಡಿ ಮೋಸವನ್ನು ಮಾಡಿ ಈ ಮತ್ತೆ ಸೀತಾದೇವಿ ತೊಂದರೆ ಕೊಡ್ತಾ ಇದ್ದೇನೆ. ನಗಂತವ್ಯಂ ಮನಂ ದೇವ್ಯಾ ಸೀತೆಯ ಶಿಲವಂತಿ. ಹೇ ಮೂರ್ಖಳೆ ಬೈತಾರಂತ, ನಿನ್ನ ಆಜ್ಞಾ ಏನದ, ನಿನ್ನ ವರ ಏನದ? ರಾಮರಣ್ಯಕ್ಕೆ ಹೋಗ್ಬೇಕಂತದ್ದು ಸೀತಾಗದ ಏನು? ಮತ್ತು ಸೀತೆಗೆ ಅನುಬಿಡಬೇಕು ನೀ ಹೇಳಕ್ಕೆ ನೀ ಯಾರು? ಆದ ಕಾರಣ ಆತ್ಮೇಯ ಮಿತಿ ರಾಮಶ್ಚ ಪಾಲಯಶ್ಚತೆ ಮೇದಿನಿ. ಆತ್ಮಾಹಿತಾರ ರಾಮಂದ್ರನೇ ಸೀತಾ ಅರ್ಧಾಂಗಿ. ಆದ ಕಾರಣ ರಾಮನ ಇಚ್ಛಾನುಸಾರವಾಗಿ ನಡೀತಾರೆ. ನೀ ಹೇಳೋ ಕಾರಣ ಸವೋಪಜೀವ್ಯಂ ರಾಷ್ಟ್ರಂಚ ಪುರಂತ. ನಾವೆಲ್ಲ ತದ್ವನಂ ಭವಿತಾ ರಾಷ್ಟ್ರ. ಇವನು ನಿನ್ನಂಥ ನೀಚ ಬುದ್ಧಿಯಿಂದ ಕೂಡಿದ ಈ ನಗರದ ನಾವಿರಂಗಿದ್ದೇವೆ. ಅದೇ ರಾಷ್ಟ್ರ, ಅದೇ ರಾಜಧಾನಿ ಯಾವುದರಪ್ಪ? ರಾಮೋ ಯತ್ತ ನಿವಾಸಿ. ರಾಮ ಎಲ್ಲಿರ್ತಾನಲ್ಲ ಅದೇ ರಾಜ್ಯ. ನೈತದ್ ಭವಿತಾ ರಾಷ್ಟ್ರಂ ಯತ್ತ ರಾಮೋ ನ ಭೂಪತಿ. ವಶಿಷ್ಠಂತ ಎಲ್ಲಿ ರಾಮ ರಾಜನಾಗಿಲ್ಲವೋ, ಎಲ್ಲಿ ರಾಮನ ಕಾಯ್ದೆಗಳಂತ ನಿಯಮಗಳು ನಡೆಯಂಗಿಲ್ಲೋ, ಅದು ದೊಡ್ಡ ಎಷ್ಟೇ ರಾಷ್ಟ್ರವಿದ್ರೂ ಅದು ಅರಣ್ಯ ಇದ್ದಂಗೆ. ಒಂದು ದೃಷ್ಟಿಯಿಂದ ಇದು ನಮಗೆ ಸಂದೇಶ ಕೊಡ್ತದೆ. ರಾಷ್ಟ್ರ ಅಂತಂದರೆ ದೇಹ, ದೇಹಕ್ಕೂ ರಾಷ್ಟ್ರ ಅಂತಾರೆ, ಮನೆಗೂ ರಾಷ್ಟ್ರ ಅಂತಾರೆ, ಈ ರಾಷ್ಟ್ರಕ್ಕೂ ರಾಷ್ಟ್ರ ಅಂತಾರೆ. ಯಾವ ದೇಶದಲ್ಲಿ, ಯಾವ ಸಮಾಜದಲ್ಲಿ, ಯಾರ ದೇಹದಲ್ಲಿ ರಾಮನ ನೀತಿಗಳಿಲ್ಲವೋ, ರಾಮನ ನಿಯಮಗಳಿಲ್ಲವೋ, ರಾಮನ ಶ್ರೇಷ್ಠವಾದಂಥ ಸತ್ಯವಾಕ್ಯ ಪರಿಪಾಲನೆಯಿಲ್ಲವೋ, ರಾಮನು ಮಾಡಿದ ಪಿತೃಭಕ್ತಿ ಇಲ್ಲವೋ, ಮಾತೃಭಕ್ತಿ ಇಲ್ಲವೋ, ದೇವಭಕ್ತಿ ಇಲ್ಲವೋ, ಗುರುಭಕ್ತಿ ಇಲ್ಲವೋ, ಪ್ರಜಾಪಾಲನ ಧರ್ಮಗಳಿಲ್ಲವೋ, ಪರೋಪಕಾರವಿಲ್ಲವೋ, ಅಂತಹ ದೇಹ, ಅಂತಹ ಸಮಾಜ, ಅಂತ ರಾಷ್ಟ್ರದು ರಾಷ್ಟ್ರವಿನ ಸ್ಮಶಾನ ಅಂದ್ಬಿಟ್ರು. ರಾಮನ ರಾಜ್ಯ ಅಂದ್ರೆ ಏನು? ರಾಮನ ತತ್ವಗಳು, ರಾಮನ ನೀತಿಗಳು ನಡಿಬೇಕಲ್ಲೇ. ಏನ್ರೆ ರಾಮನ ನಡತೆಗಳು ನಡೀತಿರಬೇಕು. ಅದು ನಿಜವಾಗಿರ್ತಕ್ಕಂಥ ರಾಜ್ಯ. ವಶಿಷ್ಠ ಹೇಳ್ತಾ ನಾ ಹೇಳಿ ಗೊತ್ತಿಲ್ಲ, ಅವರಂತಾರಂತೆ ಎಲ್ಲಿ ನೈತದ್ಭವಿತ ರಾಷ್ಟ್ರಂ ಯತ್ತ ರಾಮೋನ ಭೂಪತಿ. ಎಲ್ಲಿ ರಾಮ ಭೂಪತಿಯಾಗಿಲ್ಲ, ಎಲ್ಲಿ ರಾಮನ ಆಳ್ವಿಕೆ ಇಲ್ಲ, ಅದು ರಾಷ್ಟ್ರವೇ ಅಲ್ಲ ಎಂಬುವಂತಹ ಮಾತನ್ನು ಸೂಕ್ಷ್ಮವಾಗಿ ಹೇಳ್ತಾರೆ. ನಾವಿನ್ನು ಹೆಂಗೆ ತಿಳ್ಕೊಬೇಕಂದ್ರೆ, ಎಲ್ಲಿ ರಾಮನ ಶ್ರೇಷ್ಠವಾದಂಥ ನೀತಿಗಳನ್ನು ನಾವು ಪಾಲನೆ ಮಾಡೋಂಗಿಲ್ಲವೋ ಅದು ರಾಷ್ಟ್ರವಲ್ಲ, ಅದು ದೇಹವಲ್ಲ ಅಂತ. ರಾಮನ ನೀತಿಯಲ್ಲಿ ಮೊಟ್ಟ ಮೊದಲನೇದು ಬರ್ತಕ್ಕಂಥ ನೀತಿ ಯಾವುದು ಹೇಳ್ರಿ? ಪ್ರೀತಿ, ಪ್ರಜಾಪಾಲನ. ನಾವು ಪ್ರಜಾಪಾಲನ ಅಂದರೆ ಕುಟುಂಬ ಪಾಲನೆ ಇರ್ಬೋದು, ಪರೋಪಕಾರ. ಎರಡನೇದ್ದು ಪಿತೃವಾಕ್ಯ ಪರಿಪಾಲನ, ರಾಮನ ನೀತಿ. ಮೂರನೇದ್ದು ಗುರುವಾಕ್ಯ ಪರಿಪಾಲನ. ನಾಲ್ಕನೇದ್ದು ಯಾವುದಪ್ಪ? ಅತೀ ಬಡವರು, ದುಃಖಿತರು, ಯಾರು ಅಶಿಕ್ಷಿತರಿದ್ದಾರೋ ಅವರನ್ನು ಪ್ರೀತಿಯಿಂದ ಕಂಡು ಅವರನ್ನು ಮೇಲೆ ಎತ್ತುವುದು. ಇವೆಲ್ಲ ರಾಮನ ನೀತಿಗಳೆಲ್ಲ. ಈ ನೀತಿ ನಮ್ಮ ಬುದ್ಧಿಯಲ್ಲಿ, ನಮ್ಮ ದೇಹದಲ್ಲಿ ಇಲ್ಲದೇ ಇದ್ದರೆ ಅದು ರಾಮನ ರಾಜ್ಯ ಆಗಂಗಿಲ್ಲ. ಇದೆಲ್ಲ ಹೇಳ್ತಾರೆ. ತ್ವೈವಾ ಪುತ್ರವದ್ ವಸ್ತು ಇದಿ ಜಾತೋ ಮಹೀಪತಿ ತತ್ವಯ ಪುತ್ರಗರ್ಧಿನ್ಯ ಪುತ್ರ. ನೀ ನಿಜವಾದ ಭರತನ ತಾಯಿ ಇದ್ದೆ ಅಂತಂದರೆ ನಿನ್ನ ಭರತನಿಗೆ ಒಳ್ಳೆಯದನ್ನು ಮಾಡ್ಲಿಕ್ಕತ್ತಿಲ್ಲ. ವಶಿಷ್ಠ ಹೇಳಿಬಿಟ್ರು. ಯಾಕೆ ಹೇಳಿದೆ? ಮಾತಾ ಶತ್ರು ಪಿತಾ ವೈರಿ ಬಾರೋಯನ ಪಾಠಿತ. ಯಾವ ತಾಯಿ, ಯಾವ ತಂದೆ ತನ್ನ ಮಕ್ಕಳಿಗೆ ಸನ್ಮಾರ್ಗದಲ್ಲಿ ಉಪದೇಶ ಮಾಡಂಗಿಲ್ಲವೋ, ಸಾತ್ವಿಕ ಸಂಪತ್ತನ್ನು ತಂದು ಕೊಡಂಗಿಲ್ಲವೋ, ಆ ಮಗನನ್ನು ಕುರಿತಕ್ಕೆ ತಾಯಿ ಅಲ್ಲ ಶತ್ರು. ಏನು ಮಾಡಲಿಕ್ಕೆ ಇವತ್ತು ರಾಮನ ಸಂಪತ್ತನ್ನು ಕಸಕೊಂಡು, ಸೀತಾದೇವಿಯ ಸೌಭಾಗ್ಯವನ್ನು ಕಸಕೊಂಡು, ಪ್ರಜಾಗಳ ಸಾತ್ವಿಕ ಒಂದು ಸಂಪತ್ತು ಕಸಕೊಂಡು, ಮುಖ್ಯವಾಗಿ
ತಂದೆಯ ಸೌಭಾಗ್ಯಕ್ಕೆ ಸುಗೊಂಡು ಮಗನಿಗೆ ಕೊಳ್ಳಿಕತ್ತೀರಿ, ನಿನ್ನ ಮಗನಿಗೆ ಅದು ಯಾವುದೇ ಕಲ್ಯಾಣವಾಗುವುದು. ಅದು ತಗೊಂಗೇ ನೋಡ್ಬೇಕಾದಂದ್ಬಿಟ್ಟು ವಸಿಷ್ಠ ಹೇಳ್ತಾರ, ನೀ ಕೊಟ್ಟಿರ್ತಕ್ಕಂಥ ಈ ಅಮಂಗಳ ರಾಜ್ಯವನ್ನು ನಿನ್ನ ಮಗ ಮುಟ್ಟಂಗಿಲ್ಲ ಅಂದ್ಬಿಟ್ಟು ಅದಕ್ಕೆ ಕೂತಲೇ ಹೇಳ್ತಾರೆ ಎಷ್ಟು. ಅದರಿಂದ ಅನ್ಯಾಯದಿಂದ ಯಾವ್ದು ಗಳಿಸಿರ್ತಕ್ಕಂಥದ್ದನ್ನು ಸ್ವೀಕಾರ ಮಾಡಂಗಿಲ್ಲ. ಲೋಕೇನ ಸವಿದ್ದೇತಿ ಯೋನ ರಾಮನೋಮೃತಃ ಮೇಲೆ ಏಕೆಯೇ ನೀನು ಕೆಲವೇ ದಿನಗಳಲ್ಲಿ ನೋಡ್ತೀವಿ ಎಷ್ಟು ದುಃಖಿ ಆಗ್ತೀನಿ ಎಂಬುವಂಥ ಜನರು ಬಹಳ ಆಕ್ರೋಶ ಮಾಡ್ಕೋತಾರಂತ. ಅವಾಗ ಆ ಜನರು ನಾವು ರಾಮನ ಒಟ್ಟಿಗೆ ಹೋಗ್ತೇವೆ ಅಂತ ಅವನು ಬೆನ್ನು ಹತ್ತಿ ಬಿಟ್ಟರು. ರಾಮ ಎಲ್ಲರಿಗೂ ನಮಸ್ಕಾರ ಮಾಡಿ ಹೇಳ್ತಾನೆ, ಇಲ್ಲ ನೀವು ಈ ವ್ಯವಸ್ಥೆ ಕೆಡಿಸಬೇಡ್ರಿ, ನೀವು ಅರಣ್ಯದಲ್ಲಿ ಬರಬಾರದು, ಅರಣ್ಯದಲ್ಲಿ ಋಷಿ ಮುನಿಗಳೇ ಇರಬೇಕು. ನಾನು ಋಷಿ ಮುನಿ ಅಲ್ಲ, ನಾನು ತಂದೆಯ ಆಜ್ಞೆಯಿಂದ ನಾನು ಬಂಧಿಸಲಾಗಿದ್ದೇನೆ. ಅಲ್ಪಾಯನಪ್ಯದಂ ಪ್ರಾಪ್ಯ ದುಷ್ಯಂತಿ ಪ್ರಜಹತ್ಯಪಿ. ಆ ರೀತಿಯಾಗಿ ಕೌಸಲ್ಯ ಸೀತಾದೇವಿಗೆ ಹೇಳ್ತಾಳೆ, ಸೀತೆ ಆದರೆ ನೀವು ಯಾರೂ ನಮ್ಮ ಒಟ್ಟಿಗೆ ಬರಬಾರ್ದು ಅಂತ ರಾಮ ಅವ್ರಿಗೆ ತಡಿತಾನಂತೆ. ಕೌಸಲ್ಯಾಗ ಆ ಹೋಗು ಕಾಲಕ್ಕೆ ಸೀತಾದೇವಿ ಮಾತಾಡಿದ್ರು, ಸೀತೆ ನೋಡು, ನನ್ನ ಮಗ ಸಮೃದ್ಧಿಯಿಂದ ಈಗ ಇಲ್ಲ, ರಾಜ್ಯ ಕಳ್ಕೊಂಡು, ಅದಕ್ಕೆ ಅವನ ಒಟ್ಟಿಗೆ ನೀನು ಯಾವುದೇ ತಾಪ ಕೋಪ ಮಾಡಿಕೊಳ್ಳಬೇಡ. ಆಕೆ ಹೇಳ್ತಾನೆ, ನಕುಲಂ ನಕೃತಂ ವಿದ್ಯಾ ನ ದತ್ತಂ ನಾಪಿ ಸಂಗ್ರಹಂ ಸ್ತ್ರೀಣಾಂ ಗೃಹಾತಿ ಹೃದಯಂ ಅನಿತ್ಯ ಹೃದಯ. ಸ್ತ್ರೀಯರ ಹೃದಯ ಬಹಳ ಅನಿತ್ಯ ಅಂತ ಮನಸ್ಸು. ಈ ಗಂಡನ ಕಡೆಗೆ ಏನಿಲ್ಲ ಅಂತ ನೀ ಸ್ವಲ್ಪ ಅವನನ್ನು ತಿರಸ್ಕಾರ ಮಾಡಬೇಡ ಇತ್ಯಾದಿ ಮಾತು ಹೇಳಿದ ಕೂಡಲೇ ಸೀತಾದೇವಿ ಅಭಿಜ್ಞಾಸ್ಮಿ ಯಥಾ ಭರ್ತೃ, ಗಂಡನ ಒಟ್ಟಿಗೆ ಎಷ್ಟು ಪ್ರೀತಿಯಿಂದಿರಬೇಕೆಂಬುವಂಥದ್ದು ನಾನು ಈ ಮೊದಲೇ ತಿಳಿದಿದ್ದೇನೆ ಅಮ್ಮ, ದಯವಿಟ್ಟು ನನ್ನ ಹಂಗೆ ತಿಳ್ಕೋಬೇಡ್ರಿ. ನವಾಮಸಜ್ಜನೇನಾರ್ಯ ಸಮಾನ ಬರುತ್ತೆ. ಆರ್ಯ ಪೂಜ್ಯರೇ, ಆ ದುರ್ಜನ ಸ್ತ್ರೀಯರ ಜೊತೆಗೆ ನನ್ನನ್ನು ಸೇರಿಸಬೇಡ್ರಿ. ನಾ ಹಾಗಿಲ್ಲ. ಧರ್ಮ ವಿಚಲಿತು ನಾಹಂ ಅಲಂ ಚಂದ್ರಾದಿವಪ್ರಭ, ಚಂದ್ರನಿಂದ ಬೆಳಕವನ್ನು ಹೊರಗೆ ತೆಗೆಲಿಕ್ಕೆ ಶಕ್ಯವಿಲ್ಲವೋ ಹಾಗೆ ನನ್ನನ್ನು ನೀವು ಸದ್ಗುಣಗಳಿಂದ ತೆಗೆಲಿಕ್ಕೆ ಶಕ್ಯವೇ ಇಲ್ಲ. ಹೇಳ್ತಾಳಂತ ಸೀತಾದೇವಿ, ನಾ ತಂತ್ರೀ ವ್ಯಾದ್ಯತೆ ವೀಣ. ಹೆಂಗ ಒಂದು ದೊಡ್ಡ ವೀಣಾಕ್ಕ ತಂತಿಗಳ ಬೇಕು, ತಂತಿ ಇಲ್ಲದೆ ಇದ್ರೆ ಹೆಂಗ ವೀಣಾ ಅದು ಬಳಸಲಿಕ್ಕೆ ಬರಂಗಿಲ್ಲ. ನಾ ಚಕ್ರೋ ವರ್ತತೆ ರಥ, ರಥ ಚಕ್ರದ ನಡೀತದೆ, ಚಕ್ರದೇ ರಥ ಹೆಂಗೆ ನಡೆಯಂಗಿಲ್ಲವೋ. ನಾಪತಿ ಸುಖಮೇಧೇತ ಯಾಸ್ಯಾದಪಿ ಶತಾತ್ಮಜ. ಯಾವ ಹೆಣ್ಣಿಗೆ ಗಂಡನ ಸೌಖ್ಯವಿಲ್ಲವೋ ಅಥವಾ ಗಂಡನ ಅನುಗ್ರಹವಿಲ್ಲವೋ, ಅವ್ರು 100 ಮಕ್ಕಳಿದ್ರೂ ಆ ಹೆಣ್ಮಗಳು ಆಕಿ ಅಮಂಗಳಿದ್ದಂಗೆ. ಅದ ಕಾರಣ ನಾನು ಆ ಗಂಡ ವೀಣೆ ಅನ್ನ ತಂತಿ ಇದ್ದ ಏನು, ಅದರಿಂದ ಮಿತಂ ದದಾತಿ ಹಿಪಿತ. ನೋಡ್ರಿ ಅಮ್ಮ, ನಮ್ಮ ಅವು ಹೀಗೆ ಬರೋಬಂದು, ನಮ್ಮ ತಾಯಿ ಅತ್ತೆ ಮನೆಗೆ ಬರೋ ಕಾಲಕ್ಕೆ ಈ ಮಾತು ಹೇಳಿದ್ರು, ಮಿತಂ ದದಾತಿ ಹಿಪಿತ. ಅಮ್ಮ ನೋಡು, ನಿಮ್ಮ ತಂದೆ ನಿಂಗೆ ಏನು ಕೊಟ್ಟರು ಅದು ಸ್ವಲ್ಪ ವರದಕ್ಷಿಣೆ ಕೊಟ್ಟಾರ, ನಿಂಗೆ ಸಾಕಷ್ಟು ಬಟ್ಟೆ ಕೊಟ್ಟಾರ, ಯಾವಾಗ ಲಗ್ನದಾಗ ಕೊಡ್ತಾರ, ಇನ್ನು ದೀಪಾವಳಿ ಬಂದಾಗ ಎಷ್ಟು ಕೊಡ್ತಾರ, ಭಾಳ ಅಂದ್ರೆ ಆಗಾಗ ಕೊಡ್ತಿರ್ತಾರೆ. ಏನಂದ್ರೂ ಮಿತಂ ದದಾತಿ ಹಿಪಿತ. ಮಿತಂ ಮಾತ, ತಾಯಿನೂ ಭಾಳ ಅದೇ ಕೊಡ್ತಾಳೆ. ಮಗಳೇ ಮಂದಿ ಅಮ್ಮ ಇತ್ತು ಒಂದು ಹಾಕೊಂಡು ಕೊಳ್ಳಾಗ ಬಂಗಾರ ಸರಾತು, ನಾ ಹೋದ್ಮೇಲೆ ಈ 2 ಪಾರ್ಟಿ ನಿಂದೆ ಇಷ್ಟೇ ಕೊಡ್ತಾಳೆ. ಭಾಳ ಅಂದ್ರಕ್ಕೆ ಭಾಳ ಕೊಡ್ಲಿಕ್ಕೆ ಆಗೋದಲ್ಲ. ಮಿತಂ ಭ್ರಾತ, ಅಣ್ಣನೂ ಭಾಳ ಅದು ನಾಗರ ಪಂಚಮಿ ಬಂದಾಗ ಏನಾರ ಕೊಡ್ತಾನೆ. ದೀಪಾವಳಿಗೆ ಆರತಿ ಒಳಗೆ 1,000 ಬಂದಾಗ 5,000 ರೂಪಾಯಿ ತಟ್ಟೆಗೆ ಹಾಕಿ. ಆದರೆ ಇವೆಲ್ಲ ಮಿತವೇ. ಅಮಿತಶದಾತಾರಂ ಭರ್ತಾನಂ ಕಾಮ್ನಸ, ನಂಗೆ ಸೌಭಾಗ್ಯವನ್ನೇ ಕೊಟ್ಟು ಶ್ರೇಷ್ಠವಾಗಿರ್ತಕ್ಕಂಥ ನನ್ನ ಜೀವನವನ್ನೇ ಮಂಗಳಮಯ ಮಾಡುವ ಆ ಗಂಡನೂ ಕೊಡುವ ಸೌಭಾಗ್ಯ ಯಾರಾದರೂ ಕೊಡ್ತಾರೆ? ನನ್ನ ಗಂಡ ಸಿಂಹಾಸನವನ್ನು ಏರ್ತಾ ಇದ್ದ, ಆ ಸಿಂಹಾಸನಕ್ಕೆ ನಾನು ಕೂಡಿಸೋತಿದ್ದ ಗಂಡ. ಈ ಭಾಗ್ಯ ಸತಿಯನ್ನು ಬಿಟ್ಟು ಮತ್ತೆ ಯಾರಾದ್ರೂ ಬರ್ತದ? ಇಲ್ಲವೇ ಇಲ್ಲ. ಯಾವುದೇ ರಾಜ ಪಟ್ಟಾಭಿಷೇಕ ತನ್ನ ಮಕ್ಕಳು ಕೊಡಿಸ್ತಾನೆ, ತನ್ನ ಮಕ್ಕಳು ಕೊಡಿಸೋತಾನೆ? ಇಲ್ಲ, ಗಂಡ ಹೆಂಡತಿನ ಕೊಡಿಸೋದು. ಅದ ಕಾರಣ ಜಗತ್ತಿನೊಳಗೆ ಏನು ಮಾಡಬೇಕು ನಾವು? ಶ್ರೇಷ್ಠವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ನಮಗೆ ಸಂಪತ್ತನ್ನು, ಸೌಭಾಗ್ಯವನ್ನು, ಸೌಮಂಗಲ್ಯವನ್ನು ಕೊಡ್ತಕ್ಕಂತಹ ವ್ಯಕ್ತಿ ಸಾತ್ವಿಕ ಪತಿ ಅಂತ ಆ ಸೀತೆಯ ಮಾತು ಕೇಳಿ ಕೌಸಲ್ಯಾದೇವಿಗೆ ಆನಂದ ಬಹಳ ಆಯಿತು. ನಿನಗೆ ನಾನು
ಹೇಳಂಗಿಲ್ಲಮ್ಮ, ಸುಮ್ಮನೆ ದೊಡ್ಡವರು ಸಣ್ಣವರು ಹೇಳಬೇಕಂತ ಹೇಳಿದ್ದೇನೆ. ಅಮ್ಮಮ್ಮ ದುಃಖಿತ ಪುಸ್ತಕ ಪಶ್ಯೆ. ಅಮ್ಮ ನಿಮ್ಗೆ ಯಾವುದೇ ಆಗಬೇಡ್ರಿ, ನಾನು ತಾಯಿ ಸ್ಥಾನದಾಗ ನಿಂತ್ಕೊಂಡು ನಿಮ್ಮ ಮಗನ ನೋಡ್ಕೋತೇನೆ, ಯಾವುದೇ ಗಾಬರಿ ಬೇಡ ಅಂತ ಆಶ್ವಾಸನೆ ಕೊಟ್ಟಿದ್ದಾಳೆ ನೋಡಿ. ಎಷ್ಟೋ ಸಶಂದರು ಅತ್ಯಂತರಿಗಿಂತ ಆಶ್ವಾಸನೆ ಕೊಡಬೇಕು ಹೊರತು ನಿಮ್ಮ ದರಿದ್ರ ಮಗನ ಮಾಡ್ಕೊಂಡು ನಾ ಹಾಳಾಗಿ ಹೋದೆ ಅಂತ ಏಕಾಲಕ್ಕೆ ಇಬ್ಬರನ್ನು ಬೈದು ಬಿಡ್ತಾರೆ. ಅವರೆಲ್ಲ ಹೆಂಡಂದ್ರಲ್ಲ, ಅವರೆಲ್ಲ ಅವರ ಮಾರಿಗಳು. ಈ ಪ್ರಕಾರವಾಗಿ ಆಯಿತು. ಸುಮಿತ್ರಾದೇವಿಯ ಕಡೆಗೆ ಲಕ್ಷ್ಮಣ ಬರ್ತಾನೆ. ರಾಮನ ಮಟ್ಟಿಗೆ ಅರಣ್ಯಕ್ಕೆ ಹೊರಟಾಗ ತಮ್ಮ ತಾಯಿ ನಮಸ್ಕಾರ ಮಾಡಬೇಕು. ರಾಮ ನಮಸ್ಕಾರ ಮಾಡ್ತಾನೆ, ಸೀತಾ ಮಾಡ್ತಾಳೆ, ಲಕ್ಷ್ಮಣನೂ ನಮಸ್ಕಾರ ಮಾಡ್ತಾನೆ ಅಮ್ಮಗೆ. ಅಮ್ಮ, ನಾನು ಅರಣ್ಯಕ್ಕೆ ಹೊಂಟಿದ್ದೇನೆ. ಆಕೆ ಒಂಥರ ನೋಡಿದ ಲಕ್ಷ್ಮಣ ಮೈಬಣ್ಣ ಬಂಗಾರದಂಗಿತ್ತು, ಬಂಗಾರ ಮೈಬಣ್ಣ, ಶ್ರೇಷ್ಠವಾಗಿರ್ತಕ್ಕಂಥ ಸೌಂದರ್ಯ. ಲಕ್ಷ್ಮಣ ಯಾರಂದ್ರೆ ರಾಮನ ಇನ್ನೊಂದು ಛಾಯಾ ಇದ್ದಂಗೆ. ಆಕೆ ತಾಯಿ ಏನು ಹೇಳಬೇಕು ಲಕ್ಷ್ಮಣಗೆ? ಏನು ಹೇಳಬೇಕು ಹೇಳಿ? ಮತ್ತೊಬ್ಬರಾಗಿದ್ದರೆ ಏನು ಹೇಳ್ತಿದ್ರು? ಅಲ್ಲೋ ನೀ ಯಾಕೆ ಹೊಂಟೆ ಅವನ ಜೊತೆಗೆ? ಅವಗೊಂದು ಇದು ಅದ ಏನೋ ದಶರಥನ ಆಜ್ಞೆ ಅದ, ನಿನಗೇನಿಲ್ಲ ಇಲ್ಲ, ನೀ ಯಾಕೆ ಹೋಗಿ ಆರಾಮ ಇಲ್ಲಿ ಇರಬಾರ್ದು ನಮ್ಮ ಜೊತೆಗೆ ಅಂತ ಕೇಳಿದ್ರೆ ಆಕೆ ಹೇಳಿಲ್ಲ. ಯಾಕೆ ಅರ್ಥ ಮಾತು ಅವಾಗೇನಂತಾಳೆ? ರಾಮೇ ಪ್ರಮಾದಮ್ಮ ಕಾಲತಿ ಪುತ್ರ ಭ್ರಾತರಿ ಗಚ್ಚತಿ. ಲಕ್ಷ್ಮಣ, ನೀ ಅರಣ್ಯಕ್ಕೆ ಹೋದಾಗ ರಾಮನ ವಿರುದ್ಧವಾಗಿ ರಾಮನ ಮನಸ್ಸಿಂದ ಏನೂ ಮಾಡ್ಲಿಕ್ಕೆ ಹೋಗಬೇಡ. ವ್ಯಸನೀವಾ ಸಮೃದ್ಧೋವಾ ಗತಿರೇವ ತವಾನಘ. ನಿನಗೆ ರಾಮನೇ ಗತಿ, ನಿನಗೆ ಯಾವ ಅವಸ್ಥೆಯಲ್ಲೇ ಇರಲಿ. ಇದಮ್ಮಿ ವೃತ್ತ ಮುಚಿತಂ, ನೀ ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀಯ. ಏನು? ಲಕ್ಷ್ಮಣಂ ಮುಕ್ತಾಸ ಸುಮಿತ್ರ ಗಚ್ಚ ಗಚ್ಚೇತಿ ಪುನಃ ಪುನರ್ವಾದ. ಅವಶ್ಯವಾಗಿ ಹೋಗಪ್ಪ ನೀನು. ಒಂದು ಮಾತ್ರ ರಾಮನ ಸೇವಾ ಮಾಡಲಿಕ್ಕೆ ಹೋಗು. ನೀ ರಾಮನ ತಮ್ಮಾಗಿ ಮಾತ್ರ ಹೋಗಬೇಡ, ರಾಮನ ಶಿಷ್ಯನಾಗಿ ಹೋಗು, ರಾಮನ ಸೇವಕನಾಗಿ ಹೋಗು, ರಾಮನ ಭಕ್ತನಾಗಿ ಹೋಗು, ರಾಮನ ದಾಸನಾಗಿ ಹೋಗು ಹೊರತು ನೀ ಬರೇ ತಮ್ಮಾಗಿ ಹೋಗಬೇಡ. ಅಂಥ ತಾಯಿ ಮಾತು. ಯಾವ ತಾಯಿ ಅಂದರೆ ಹಿಂಗೆ ಹೇಳ್ತಾರೆ ತಮ್ಮ ಮಕ್ಕಳಿಗೆ. ಆ ಸುಮಿತ್ರಾದೇವಿಯ ತ್ಯಾಗ ಅಂಥದ್ದು. ಆಕೆ ಇನ್ನೊಂದು ಮಾತು ಹೇಳ್ತಾಳಂತ, ಲಕ್ಷ್ಮಣ, ನಾನು ನಿನಗೊಂದು ಮಾತು, ಇದು 3 ಮಾತು ನೀನು ಗಟ್ಟಿಟ್ಕೋ. ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಮಠವೀ ವಿದ್ಧಿ ಗಚ್ಚತಾತ ಯಥಾ ಸುಖಂ. ನೀನು ರಾಮನ ಜೊತೆಗೆ ಹೋಗ್ತಿ ಸಂತೋಷ, ಆದರೆ ಲಕ್ಷ್ಯ ರಾಮಂ ದಶರಥಂ ವಿದ್ಧಿ. ನೀ ರಾಮನನ್ನು ದಶರಥ ತಿಳ್ಕೊಂಡು ಅವನ ಗನ್ನ. ಮತ್ತು ಸೀತಾದೇವಿ ಬರೀ ಅಣ್ಣನ ಹೆಂಡತಿ ಆತ್ಮೀಯ ಅಂತ ನೋಡಬೇಡ. ಮಾಂ ವಿದ್ಧಿ ಜನಕಾತ್ಮಜ. ಈಗ ಸುಮಿತ್ರ ಅಂತ ತಿಳ್ಕೊ, ತಾಯಿ ಅಂತ ತಿಳ್ಕೊಂಡು ಹೋಗು. ಮತ್ತು ಅರಣ್ಯದಲ್ಲಿ ಸಂಚಾರ ಮಾಡೋ ಕಾಲಕ್ಕೆ ಅರಣ್ಯ ಅಲ್ಲ, ಅದು ಅಯೋಧ್ಯ ಅಂತ ತಿಳ್ಕೊ. ಇವು 3 ನಿನ್ನಲ್ಲಿರಬೇಕು. ಅಂದರೆ ಮಾತ್ರ ಸೇವಾ ಧರ್ಮ ಆಗ್ತದೆ. ಇದನ್ನು ಬರೀ ಸೇವಾ ಆಗ್ತದೆ. ಸೇವಾ ಅನ್ನಿಸ್ತದಲ್ಲ. ಲಕ್ಷ್ಮಣಗೆ ಈ ಮಾತು ಹೇಳಿಸ್ತಾನೆ. ಯಾವ ಲಕ್ಷ್ಮಣ ತಂದೆಯನ್ನು ಬೈದು ಬಿಟ್ಟ, ವಿಪರೀತಶ್ಚ ವೃದ್ಧಶ್ಚ, ಯಾವನು ಆ ಕಾಮುಕನಾಗಿ ಹೆಂಡತಿ ಮಾತು ಕೇಳಿ ರಾಮನನ್ನು ಹೊರಗೆ ದಬ್ಬ್ಯಾನ, ಅಂಥ ದಶರಥನ ರಾಮನಾಗ ನೋಡ್ಲ ಅಂತ ರಾಮ ಅಂದಂದ್ರೆ ಸುಮ್ಮ ಕೂತ. ಅದು ಅವ ಹಂಗೆ ಬೇರೆ ತಿಳ್ಕೊಂಡ. ನಮ್ಮಮ್ಮ ರಾಮಲ್ಲೇ ದಶರಥೆ. ರಾಮ 14 ಲೋಕದ ಒಡೆಯ, ನೀವು ಸಾಮಾನ್ಯ ಮಾನವ. ಕೈಕೇಯಿಯಂಥ ಕ್ಷುದ್ರ ಒಂದು ಸ್ತ್ರೀಯಳಿಗೆ ವಶನಾದವ ಇವ. ತನ್ನ ಸದ್ಗುಣಗಳಿಂದ ಇಡೀ ಜಗತ್ತನ್ನೇ ವಶ ಮಾಡಿಕೊಂಡವ ರಾಮ. ರಾಮನಿಗೆ ದಶರಥಿಗೆ ಹೋಲಿಸ್ತಾ ಇದ್ದಾಳಂದ್ರೆ ನಾವು ತಿಳ್ಕೊಂಡಿಲ್ಲ. ರಾಮಂ ದಶರಥಂ ವಿದ್ಧಿ. ದಶ ಅಂದರೆ ಪಕ್ಷಿ. ಪಕ್ಷಿಯೇ ಯಾವನಿಗೆ ರಥ ಆಗಿದೆ ಹೇಳಿ? ಗರುಡಾರೂಢ. ದಶ ಅಂದ್ರೆ ಪಕ್ಷಿ. ದಶ ಏವ ರಥ ಯಸ್ಯ ಸಹ ದಶರಥ. ಯಾರು? ಗರುಡ. ಗರುಡವೇ ವಾಹನವಾಗಿ ಉಳ್ಳ ಸಾಕ್ಷಾತ್ ನಾರಾಯಣನ್ ತಿಳ್ಕೋ. ಅಂದ್ರೆ ಏನಾಗ್ತದೆ? ನಿನ್ನ ಸೇವಾ ಅಕ್ಷಯ ಆಗ್ತದೆ. ಸೂಚ್ಯವಾಗಿ ನಮಗೂ ಹೇಳ್ತಾರೆ, ನಾವು ಯಾವ ಮನುಷ್ಯನ ಪೂಜೆಯನ್ನು ಮಾಡಲಿ, ತಂದೆ ತಾಯಿಗಳ ಪೂಜೆ ಮಾಡಲಿ, ಸತಿ ಪತಿಯ ಪೂಜೆ ಮಾಡಲಿ, ಅಥವಾ ಮನುಷ್ಯ ತನ್ನ ಅವ್ವಾಪ್ಪನ ಪೂಜೆ ಮಾಡಲಿ, ಯಾರೇ ಪೂಜೆಯನ್ನು ಮಾಡಲಿ, ಅದರ ಒಳಗೆ ನಾವೇನು ಮಾಡಬೇಕು? ಭಗವಂತ ಇದ್ದಾನಂತ ಪೂಜೆ ಮಾಡಿ. ಭಗವಂತ ಇದ್ದಾನಂತ ಪೂಜೆ ಮಾಡಿದರೆ ಮಾತ್ರ ಅದು ಅವರಿಗೂ ಉಪಕಾರ ಆಗ್ತದೆ, ನಮಗೆ ಪೂಜೆ ಆಗ್ತದೆ. ಅಷ್ಟೇ. ತತ್ವಾಭಿಮಾನಿ ದೇವತೆಗಳು ವಾಯುದೇವರು ನಮ್ಮ ದೇಹದಾಗಿದ್ದುಕೊಂಡು ನಮಗೇನವರು ಸಹಾಯ ಮಾಡ್ತಾ ಇದ್ದಾರೆ.
ಇದು ಒಳಗಿದ್ದ ಭಗವಂತನ ಪೂಜಾ ಅಂತ ಮಾಡ್ತಾರೆ. ನಾವು ಕೂಡ ಹಾಗೆ ಮಾಡಬೇಕು. ಎಲ್ಲಿ ಹೋದಲ್ಲಿಯೂ ಯಾವುದೇ ಒಂದು ಮೂರ್ತಿ ನೋಡ್ರಿ, ಚಲಪ್ರತಿಮಾ ಬ್ರಾಹ್ಮಣರು ನೋಡ್ರಿ, ಚಿಕ್ಕ ಬಾಲಕನ ನೋಡ್ರಿ, ಒಬ್ಬ ಸಂತ್ರಸ್ತರಾಗಿರ್ತಕ್ಕಂಥ ದುಃಖಿತರನ್ನು ನೋಡ್ರಿ, ಅವ್ರಿಗೆ ಏನಾದರೂ ಒಂದು ಸಹಾಯ, ದಾನ, ದಕ್ಷಿಣ ಇತ್ಯಾದಿ ಕೊಡೋದು ಇಚ್ಛೆ ಇದ್ದಾಗ ಅವಶ್ಯವಾಗಿ ಕೊಡ್ರಿ. ಹೇಗೆ ಕೊಡಬೇಕು? ಅದರ ಒಳಗಿದ್ದಂಥ ಪರಮಾತ್ಮನ ಪ್ರೀತ್ಯರ್ಥವಾಗಿ. ಇಲ್ಲಿ ಅದೇ ಹೇಳ್ತಾಳೆ ಲಕ್ಷ್ಮಣಗೆ, ಸುಮಿತ್ರ ಆಯ್ತು. ಒಳ್ಳೆಯ ಮಿತ್ರ ಹೇಳೋ ಕೆಲಸ ಇದೆ. ನೀನು ಏನೇ ಪೂಜೆ ರಾಮನ ಮಾಡು, ನಾವು ಬರೇ ರಾಮಲ್ಲ, ಮಾನವನಲ್ಲ, ಸಾಕ್ಷಾತ್ ನಾರಾಯಣ ಅಂತ ಭಾವನೆ ಇಟ್ಕೊಂಡು ಪೂಜೆ ಮಾಡು. ಅಲ್ಲಿ ನಾರಾಯಣ ಇದ್ದ, ಅಲ್ಲೇ ಮಾಡ್ತೀವಿ. ಎಲ್ಲ ಕಡೆ ನಾರಾಯಣ ಮಾಡಬಾರ್ದು ಅಂತರ್ಯಾಮಿ. ಮಾಂ ವಿದ್ಧಿ ಜನಕಾತ್ಮಜ. ಜನಕಾತ್ಮಜ ಅಂದರೆ ಯಾರು? ಸೀತಾದೇವಿಯನ್ನ ಮಾಂ ಅಂತಂದರೆ ಲಕ್ಷ್ಮೀದೇವಿಯನ್ನಾಗಿ ನೋಡಪ್ಪ. ಇಂದಿರಾ ಲೋಕ ಮಾತಾಮ ಕ್ಷೀರೋದ ತನಯಾ ರಮಾ ಭಾರ್ಗವಿ ಲೋಕ ಜನನಿ ಕ್ಷೀರಸಾಗರ ಕನ್ನಿಕಾ ಕೋಶಲ. ಮಾ ಅಂದ್ರೆ ಏನು? ಲಕ್ಷ್ಮಿ ಏನ್ರೆ ಆಕೆ ಸಾಕ್ಷಾತ್ ಲಕ್ಷ್ಮಿ. ಇನ್ನೊಂದು ಅವತಾರ ತಿಳ್ಕೊಂಡ್ಬಿಡು. ಸಾಮಾನ್ಯ ಜನಕರಾಜನ ಮಗಳು ಏನೋ ನಮ್ಮ ಅತ್ತಿಗೆ ತಿಂಗೆ ತಿಳ್ಕೊಬೇಡ. ಸೀತಾ ಅಂತ ತಿಳ್ಕೊ. ಒಂದು ಭಗವಂತನ ಪೂಜೆ ಮಾಡೋ ಕಾಲಕ್ಕೆ ಲಕ್ಷ್ಮೀ ಮಟ್ಟಿಗೆ ಪೂಜೆ ಮಾಡಬೇಕು, ಅಥವಾ ಲಕ್ಷ್ಮೀ ಪೂಜೆ ಮಾಡೋ ಕಾಲಕ್ಕೆ ಪರಮಾತ್ಮನ ಮಟ್ಟಿಗೆ ಮಾಡಬೇಕು. ಪ್ರತ್ಯೇಕವಾಗಿ ಉಪಾಸನ ಮಾಡಬಾರ್ದು ಯಾವುದೇ. ಅದಕ್ಕೆ ನೀನು ಮಾಡು. ಈ ಅರಣ್ಯಕ್ಕೆ ಹೋದಾಗ 14 ವರ್ಷ ನಿಶ್ಚಲವಾದ ಮನಸ್ಸಿನಿಂದ, ಶುದ್ಧ ಅಂತಃಕರಣದಿಂದ, ಸಮರ್ಪಣ ಮನೋಭಾವನೆಯಿಂದ, ಇಂದ್ರಿಯ ನಿಗ್ರಹವುಳ್ಳವನಾಗಿ ಮನಸ್ಸನ್ನು ವಶ ಇಟ್ಟುಕೊಂಡು ಚೆನ್ನಾಗಿ ದುಡಿದು ಸೇವೆಯನ್ನು ಮಾಡಿ ನೀ ಲಕ್ಷ್ಮೀನಾರಾಯಣದಂತ ವಿಚಾರ. ಅಯೋಧ್ಯಾಮಠವೀಂ ವಿದ್ಧಿ. ಈ ಅರಣ್ಯ ಅಯೋಧ್ಯ ಅಂತ. ಅಯೋಧ್ಯ ಅಂದ್ರೆ ಈ ಅಯೋಧ್ಯ ಅಲ್ಲ, ವೈಕುಂಠದಾಗ ಅಯೋಧ್ಯ ಅಂತದ. ಅರಣ್ಯ ವೈಕುಂಠ ಅಂತ ತಿಳ್ಕೊ. ಏನಾಯ್ತು? ಅರಣ್ಯ ಎಲ್ಲವೋ ವೈಕುಂಠ. ಅಲ್ಲಿರವ ರಾಮ ಸಾಕ್ಷಾತ್ ಶ್ರೀ ವಿಷ್ಣು ಪರಮಾತ್ಮ, ಸೀತಾದೇವಿ ಲಕ್ಷ್ಮಿ. ಈ ಅನುಸಂಧಾನವನ್ನು ನೀನು ಮಾಡಿ ಹೋದೆ ಅಂದ್ರೆ ನಿನ್ನ ಸೇವೆ ಅದು ಅಕ್ಷಯವಾಗ್ತದೆ ಅಂತ ಬಂದ. ಇನ್ನೊಂದು ಇದು ಆಧ್ಯಾತ್ಮಿಕವಾಗಿ ಚಿಂತನ, ಎಲ್ಲರೂ ಮಾಡಬೇಕು, ನಾವು ಹಾಗೆ ಮಾಡಬೇಕು. ಏನಿದೆ ಇನ್ನೊಂದು ಹೇಳ್ತಾರೆ, ರಾಮಂ ದಶರಥಂ ವಿದ್ಧಿ. ಒಮ್ಮೊಮ್ಮೆ ಅಣ್ಣ ತಮ್ಮ ಈ ಸಂಬಂಧ ಭಾಳ ಬಂದಾಗ ಒಮ್ಮೆ ಅಹಂಕಾರ ಬರ್ತದೆ. ಅವಾಗ ತಂದೆ ಅಂತಿದ್ದಾಗ ಅಹಂಕಾರ ಬರ. ಈಗ ತಂದೆ ಸ್ಥಾನದಾಗ ನೋಡಿಬಿಟ್ಟೆ ಅಂದ್ರೆ ರಾಮ ನಿನಗೇನೋ ಆಜ್ಞಾ ಮಾಡ್ತಾನೆ, ನಿನಗೆ ಹಿಂಗೆ ಮಾಡಪ್ಪ ಅಂತಾನೆ. ಒಮ್ಮೊಮ್ಮೆ ಬೈತಾನೆ ತಪ್ಪಿದಾಗ. ಅಪ್ಪ ಅವ್ವ ಬೈದ್ರೆ ತಿರುಗಿ ಅನ್ನೋಂಗಿಲ್ಲ. ಅದು ಅಣ್ತಮ್ಮ ಅಂದ್ರೆ ನೀ ಯಾಕಂತೀಪ್ಪ, ನಾನು ನೀನು ಒಂದೇ ಮಾಡ್ತೀವಿಲ್ಲ. ಅದಕ್ಕೆ ಯಾವುದೇ ಭಿನ್ನಾಭಿಪ್ರಾಯ ಬಂದಾಗ ನೀ ಅವ್ವ ಅಪ್ಪ ಅಂತ ನೋಡ್ಕೊಂಡು ಇದೊಂದು ಅರ್ಥವನ್ನು ಮಾಡ್ತಾರೆ. ಹೀಗೆ ಇನ್ನು ಜನಕರಾಜನ ಮಗಳಾದ ಸೀತಾದೇವಿ ಅಪ್ರತಿಮ ಸುಂದರಿ. 14 ಲೋಕ ಬ್ರಹ್ಮಾಂಡದ ಒಳಗೇನೆ ಅವಳ ಸರಿಸಮಾನ ಸೌಂದರ್ಯವುಳ್ಳ ಯಾವ ಸ್ತ್ರೀಯೂ ಇಲ್ಲ. ಸರಸ್ವತಿನೂ ಇಲ್ಲ, ಭಾರತೀನೂ ಇಲ್ಲ. ಅಂಥ ಸೀತಾದೇವಿ ರಾಮನ ಮಟ್ಟಿಗೆ ಹೊರಟಿದ್ದಾಳೆ. ನೀನೂ ತರುಣ. ಏನು ರಾಮ ಒಮ್ಮೊಮ್ಮೆ ಭಯಂಕರ ಅರಣ್ಯದೊಳಗೆ ಯಾವ್ದು ಕೆಲಸ ಬರ್ತಾವ ಗೊತ್ತಿಲ್ಲ. ಸೀತಾದೇವಿ ನೀನು ಕೈಯಾಗಿ ಕೊಟ್ಟು ಹೋಗಿರ್ತಾನೆ ರಕ್ಷಣೆ ಮಾಡುವಂತ. ನೀನು ಆ ಕಾಲಕ್ಕೆ ಹೇಗಿರಬೇಕು? ತಾಯಿ ಎಂಬುವಂಥ ಭಾವನೆ ತಾಳಬೇಕು. ಯದ್ಯಪಿ ಲಕ್ಷ್ಮಣನಲ್ಲಿ ಆ ಕೆಟ್ಟ ಭಾವನೆ ಇಲ್ಲೇ ಇಲ್ಲ. ಆದರೂ ತಾಯಿ ಹೇಳ್ತಾಳೆ, ಎಷ್ಟೇ ನಮ್ಮಲ್ಲಿ ಇಂದ್ರಿಯ ನಿಗ್ರಹಾದಿಗಳಿದ್ದರೂ ಕೂಡ ದೊಡ್ಡವರು ಹೇಳ್ತಾನೆ ಇರ್ತಾರೆ. ಯಾಕೆ? ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಸಮಪಿ ಕರುಷದಿ. ನಮ್ಮ ಇಂದ್ರಿಯಗಳು ಎಂಥೆಂಥ ತಿಳುವಳಿಕೆಯುಳ್ಳ ಆ ಸಾಧುಗಳನ್ನೂ ಕೂಡ ಏನು ಮಾಡ್ತಾವೆ? ಅವರ ಮನಸ್ಸನ್ನು ಕೆಡಿಸಿಬಿಡ್ತಾವೆ. ವಿಶ್ವಾಮಿತ್ರ ಪರಾಶರ ಪ್ರಭೃತಯೋ ಮಾತಾಂಬು ಪರ್ಣಾಶನಾ ತೇಪಿ ಸ್ತ್ರೀಮುಖ ಪಂಕಜಂ ಸುನೃತಂ ದೃಷ್ಟ್ವಾಚಮೋ. ಅದಕ್ಕೆ ದಶರಥ, ಲಕ್ಷ್ಮಣ, ನೀನಿಗೆ ಬರೇ ಅರಣ್ಯಕ್ಕೆ ರಾಮನ ಜೊತೆಗೆ ಹೊಂಟಿಲ್ಲ. ನೀ ರಾಮನ ಪೂಜಾ ಮಾಡ್ಲಿಕ್ಕೆ ಹೊಂಟಿದಿ, ಲಕ್ಷ್ಮೀ ಪೂಜಾ ಮಾಡ್ಲಿಕ್ಕೆ ಹೊಂಟಿದಿ, ಅವರ ಸೇವಾ ಮಾಡ್ಲಿಕ್ಕೆ ಹೊಂಟಿದಿ. ಸೇವೆ ಮಾಡತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಏನು ಬೇಕು? ಸಚ್ಚಾರಿತ್ರ್ಯ ಬೇಕು. ಸಚ್ಚಾರಿತ್ರ್ಯ ಅಂದ್ರೆ ಏನು? ಮಾತ್ರವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಟವ ಆತ್ಮವತ್ ಸರ್ವಭೂತೇಶು ಯಃ ಪಶ್ಯತಿ. ಪರಸ್ತ್ರೀಯರಲ್ಲಿ ನಮಗೇನಾಗಬೇಕು? ನಾವೆಲ್ಲ ತಾಯಿಯ ಮನೋಭಾವ, ಅಕ್ಕ ತಂಗಿಯಂದರ ಮನೋಭಾವನ. ಇದು ಮೊದಲನೇ ಮೆಟ್ಟಲಿದು. ಕ್ಯಾರೆಕ್ಟರ್ ಅಂತಾರೆ ಇಂಗ್ಲೀಷ್ನೊಳಗೆ. ಇದಕ್ಕೆ ನಾವೇನಂತೇವೆ? ಆಚರಣ ಅಂತಂತಾರೆ, ಇವನ ಆಚಾರ ಅಂತಂತಾರೆ. ಇದು ಇಲ್ಲದೇ ಇದ್ದರೆ ನಾವು ಯಾವ ದೇವರ ಪೂಜೆ ಮಾಡಲಿ, ಯಾವುದೇ ಪಾಂಡಿತ್ಯ ಗಳಿಸಲಿ, ಯಾವುದೇ
ಜಗದ್ಗುರು ಪೀಠ ಏರಲಿ, ಅದೆಲ್ಲ ಏನಾಗ್ತದೆ, ವ್ಯರ್ಥ ಆಗ್ತದೆ. ಅದು ಆ ಪೀಠಕ್ಕೂ ಅಲಂಕಾರ ಅಲ್ಲ, ನಮಗಂತಲೂ ಸಾಧನ ಹಾಳಾಗುತ್ತೆ. ಅದಕ್ಕೆ ಇದನ್ನು ನಾವೇನು ಮಾಡಬೇಕು, ಪ್ರತಿನಿತ್ಯವಾಗಿ ಚಿಂತನೆ ಮಾಡ್ತಿರ್ಬೇಕು. ನಾವು ಮನಸ್ಸು ಭಾಳ ಗೆದ್ದೇವ್ರಿ, ನಮಗೆ ಮನಸ್ಸು ಭಾಳ ಗಟ್ಟದ, ಹಂಗೆ ಎಲ್ಲಿಯೂ ಹಿಂಗೆ ಹೋಗಂಗಿಲ್ಲ ಅಂತ ಹಂಗೆ ಅನೇಬೇಡ್ರಿ. ಯಾವ ವೇಳೆಯಲ್ಲಿ ಯಾವ ಕಾಲದೊಳಗೆ ನಿಮ್ಮ ಮನಸ್ಸು ಕೆಟ್ಟು ಹೋಗ್ತದೋ ಗೊತ್ತಿಲ್ಲ. ಅದಕ್ಕೇನು ಮಾಡಬೇಕು, ಇಂಥ ಉಪದೇಶಗಳನ್ನು ದೊಡ್ಡವರಿಂದ ನಾವು ಕೇಳ್ತೇವೆ. ಅದಕ್ಕೆ ಏನು ಮಾಡಿದರು, ಸುಮಿತ್ರಾದೇವಿ ಅಂತಾಳಂತೆ, ಮಾಂ ವಿದ್ಧಿ ಜನಕಾತ್ಮಜೆಯನ್ನು ಯಾವಾಗಲೂ ತಾಯಿ ಸ್ಥಾನದಾಗ ನೋಡು. ತಾಯಿ 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 ಅಂತೇನು ಅಂದಾಕೆ ನಿಮ್ಗೆ ಕಾಯ್ತಾ ಅಂತ. ಈ ರೀತಿಯಾಗಿ ಎಂಥ ಉಪದೇಶಗಳು, ಸುಮಿತ್ರಾದೇವಿ ಉಪದೇಶ ಲಕ್ಷ್ಮಣಗೆ ಒಂದೇ ಅಲ್ಲ, ನಿಮ್ಮಂಥ ಎಲ್ಲ ಸಾಧಕ ವರ್ಗಕ್ಕೂ. ಲಕ್ಷ್ಮಣ ಸ್ವಾಭಾವಿಕವಾಗಿ ರಾಮಭಕ್ತ, ಸ್ವಾಭಾವಿಕವಾಗಿ ರಾಮಾನುಜಾಮ, ಸಾತ್ವಿಕ, ಇಂದ್ರಿಯ ನಿಗ್ರಹವುಳ್ಳವ, ಮಹಾಪರಾಕ್ರಮಿ, ಅಷ್ಟೇ ಇಂದ್ರಿಯ ನಿಗ್ರಹವುಳ್ಳವ. ಇಷ್ಟಿದ್ರೂ ತಾಯಿ ಯಾಕೆ ಹೇಳ್ತಾಳೆ ಹೇಳಿದ್ರೆ, ಯಾವ ವೇಳೆಯಲ್ಲಿ ನಾವು ಬೀಳ್ತೀವೋ ಗೊತ್ತಿಲ್ಲ ಅಂತ. ಇದು ಬರೀ ಅವನಿಗೆಲ್ಲ, ನಮಗೂ ಸುಮಿತ್ರ, ಅತ್ಯಂತ ಉತ್ತಮ ಮಿತ್ರರು ಹೇಳುವ ಮಾತು ಇದೆ. ಆಮೇಲೆ ಈ ರಾಮದೇವರ ಪೂಜಾ, ಭಗವತ್ ಪೂಜಾ ಮಾಡಬೇಕಾದ್ರೆ ನಮ್ಮ ಸ್ವಲ್ಪ ವೈರಾಗ್ಯವೇ. ವೈರಾಗ್ಯ ಅಂದ್ರೇನು, ಭಾರೀ ದೊಡ್ಡಗಿರಿ ಹೋಗಬೇಕು, ನಮ್ಮ ದಿನಾರು ಭಾರಿ 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 ಆಸನ ಕೂಡಬೇಕು, ಒಳ್ಳೆ ಮಲ್ಕೋಬೇಕು, ಸುಗ್ರಾಸ ಭೋಜನ ಬೇಕು. ಇವೆಲ್ಲ ಯಾರಿಗೆ ವೈರಾಗ್ಯ ಇರಂಗಿಲ್ಲ, ಭೋಗ ವಿಲಾಸ ಭೂಮಿ ಇರ್ತದ, ಅವರಿಗೂ ಪೂಜೆ ಮಾಡಲಿಕ್ಕೆ. ಅದಕ್ಕೆ ಅಯೋಧ್ಯ ಮಠವೀ ವಿದ್ಯೆ, ಅರಣ್ಯದೊಳಗೆ ಪ್ರಾಕೃತಿಕವಾದಂತಹ ಪದಾರ್ಥಗಳು, ಗಡ್ಡೆ ಗೆಣಸುಗಳು, ಹಣ್ಣು ಹಂಪಲಗಳು, ಪ್ರಕೃತಿ ನಿರ್ಮಿತ ನೀರುಗಳು ಏನು ಸಿಗ್ತದ ಇವತ್ತಿದು ನಾಳೆ ಅದು. ಯಾರಿಗೆ ಯದೃಚ್ಛಾಲಾಭ ಸಂತೋಷ ಇರ್ತದ, ಯಾರಿಗೆ ಭೋಗದ ಬಗ್ಗೆ ಸ್ವಲ್ಪವೂ ಕೂಡ ಇಚ್ಛಿರಂಗಿಲ್ಲ, ಅವರ ಮಾತ್ರ ರಾಮ ಸೀತೆಯರ ಪೂಜೆ ಸಕ್ಸಸ್ ಅಂತಲ್ಲ, ಸಫಲವಾಗಿ ಮಾಡಬಹುದು. ಅದಕ್ಕೆ ಅಯೋಧ್ಯ ನೋಡ್ರಿ, ಈ ಒಂದು ಎರಡೇ ಲೈನ್ ಶ್ಲೋಕ ನಮ್ಮ ಸಮಗ್ರವಾದಂತಹ ಆಚಾರ ಸಂಹಿತೆಯನ್ನೇ ಸುಮಿತ್ರೆಯ ದ್ವಾರ ರಾಮಾಯಣ ನಮಗೆ ಹೇಳಿಬಿಟ್ಟಿದೆ. ಪ್ರಥಮಾರೋಹ ಇಷ್ಟೆಲ್ಲ ಆಗಿ ಅವಾಗ ರಾಮಂತ ಲಕ್ಷ್ಮಣ ರಥವನ್ನೇರಪ್ಪ, ಅವಾಗ ಆ ರಥವನ್ನು ಏರಿಸ್ತಾನೆ. ರಥವನ್ನೇರಿದ ಮೇಲೆ ಅದೇನಾಗ್ತದೆ, ಪಾರ್ಶ್ವತ ಪೃಷ್ಠತಶ್ಚಾಪಿ ಲಂಬಮಾನ, ಸುತ್ತಮುತ್ತಲು ರಾಮ ಸೀತಾ ಲಕ್ಷ್ಮಣ ರಥವನ್ನು ಏರಿಬಿಟ್ಟಿದ್ದಾರೆ. ಆ ರಾಜಮಾರ್ಗ ರಥ ಹೊಂಟಿಬಿಟ್ಟಿದೆ. ಲಕ್ಷಾವಧಿ ಮಂದಿ ಪಟ್ಟಾಭಿಷೇಕ ನೋಡಲಿಕ್ಕೆ ಬಂದ ಮಂದಿ ರಾಮರ ರಥೋತ್ಸವ ನೋಡಿದ್ರು. ರಥೋತ್ಸವ ಅಂದ್ರೆ ಯಾವ ರಥೋತ್ಸವ, ಅರಣ್ಯಕ್ಕೆ ಮಂಟ ರಥೋತ್ಸವ. ನಿರ್ಜಗಾಮ ಪ್ರಿಯಂ ಪುತ್ರಂ ರಕ್ಷಾಮೀತಿ ಬ್ರಹ್ಮ, ರಾಮನ ನೋಡಬೇಕಂತ ದಶರಥ ರಾಜ ತನ್ನ ಅಂತಃಪುರದ ಹೊರಗೆ ಬರ್ತಾನಂತೆ. ರಾಮ ರಾಮ ಅಂತ ಬೀಳ್ತಾನೆ, ಹೇಳ್ತಾನೆ, ಅಲ್ಲಿ ಧೂಳಿರ್ತದಂತೆ. ಬದ್ಧವತ್ಸ ಯಥಾಧೇನು ರಾಮ ಮಾತಾಭ್ಯಧ, ಬದ್ಧವತ್ಸ ಯಥಾಧೇನು. ಆ ಕರುವನ್ನು ಕಟ್ಟಿದಾಗ ಆ ಆಕಳ ಹೆಂಗ ಮುಂದೆ ಹೋಗ್ತಿರ್ತದಲ್ಲ, ಆ ಕರುವನ್ನು ಇದು ಮಾಡ್ಕೊಳ್ಳಿಕ್ಕೆ. ಹಾಗೆ ಕೌಸಲ್ಯಾದೇವಿ ರಾಮ 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 ಅಂತ ಹೋಗಿದ್ದಾಳೆ. ತಿಷ್ಟೇತಿ ರಾಜ ಶುಕ್ರವತಿ, ನಿಂದರು ಸುಮಂತ್ರ, ಸ್ವಲ್ಪ ನಿಲ್ಲಿಸ ರಥವನಂತ ರಾಮ, ಈ ಲಘು ನಡಿಪ ಅಂತ ರಾಮನ. ಈಗ ರಾಮ ಮತ್ತು ದಶರಥ ರಾಜನ ನಡುವ ಸುಮಂತ್ರನ ಏನು ಮಾಡಬೇಕು ಗೊತ್ತಾಗೋಣ. ಸುಮಂತಸ್ಥ ಬಭೂವಾತ್ಸ ಶಕ್ತಿಯೋ ದೇವ ಚಾಂತರ ಅಂತ ಹೇಳಿಬಿಟ್ರು. ಈ ಪ್ರಕಾರವಾಗಿ ದಶರಥ ಅವನು ಆರ್ತನಾಗಿ ತತ್ವೇತಿ ಬ್ರಾಹ್ಮಣಂ ಕಾಮ ಸ್ಪಷ್ಟಾಗ್ನಿಮಯ ಪಾಣಿನ, ಅವನು ಇದು ಸಾಕಷ್ಟು ವರ್ಣನ ಮಾಡಿದ್ದಾರೆ. ಅಲ್ಲಿ ಜನರೆಲ್ಲರೂ ಸಕಾಮ ಭವ ಕೈಕಿ, ಇಷ್ಟೆಲ್ಲ ರಾಮ ಅರಣ್ಯಕ್ಕೆ ಹೋಗಿಬಿಟ್ಟ. ಅವಾಗ ಅಲ್ಲಿ ರಾಜಮಾರ್ಗದ ಸಮೀಪದಲ್ಲೇ ದಶರಥ ಅಂತಾನಂತೆ, ಯಾರಿಗೆ, ಕೈಕೇಯಿಗೆ. ಸಕಾಮ ಭವ ಕೈಕೇಯಿ ವಿಧವಾ ರಾಜ್ಯಮವಾಸ. ಆಯ್ತವಾ, ಇನ್ನು ನೀನು ವಿಧವಾ ಆಗ್ತಿದ್ದಿ, ನೀ ವಿಧವೆಯಾಗಿ ರಾಜ್ಯವನ್ನು ನೈತಂ ಪುರುಷ ವ್ಯಾಘ್ರಂ ವಿನಾಜಿ. ಆ ಪುರುಷ ಶ್ರೇಷ್ಠನಾಗಿರ್ತಕ್ಕಂಥ ರಾಮನನ್ನು ಬಿಟ್ಟು ನಾ ಜೀವಂತಿರ್ಲಿಕ್ಕೇ ಶಕ್ಯವಿಲ್ಲ. ನನಗೆ ಏನು ಮಾಡಿದ್ರು ಅಂತಂದ್ರೆ, ಹೀಗೆ ಹೊರಡಿ ಅವನು ಬೀಳ್ತಾ ಇದ್ದಾನೆ. ಒಮ್ಮಿಂದೊಮ್ಮೆ ಅವನ ಕೈಯನ್ನು ಕೌಸಲ್ಯ ಹಿಡಿತಾನೆ, ಇನ್ನೊಂದು ಕೈಕೆ ಹಿಡಿತಾನೆ. ಅವ ಕೈಕೆ ಹಿಡಿದ ಕೂಡಲೇ ತಾಮ್ರ ಏನ ಕೈಕೈ ಮಾಮವಂಗಾನಿ ಸಾಕ್ಷಿ,
ಕೈಕೇ ನನ್ನ ಅಂಗವನ್ನೇ ಮುಟ್ಟಬೇಡ. ನಹಿತ್ವಾಂ ದ್ರಷ್ಟುಮಿಚ್ಛಾಮಿ ನ ಭಾರ್ಯ ನ ಚ ಬಾಂಧವ್ಯ. ನೀ ಇಂದಿನಿಂದ ನನ್ನ ಹೆಂಡತಿನೂ ಅಲ್ಲ, ನನ್ನ ಬಾಂಧವ್ಯನೂ ಅಲ್ಲ. ಯಾವ ನಿನ್ನ ಕೈಗಳನ್ನು ಅಗ್ನಿ ಸಾಕ್ಷಿಯಾಗಿ ನಾನು ಹಿಡಿದಿದ್ದೇನೋ ಇವತ್ತ ಅದನ್ನು ಬಿಟ್ಟು ಬಿಡುತ್ತೇನೆ. ಅನುಜಾನಾಮಿ ತತ್ಸರ್ವಂ ಅಸ್ಮಿನ್ ಲೋಕೆ ಭರತ್ ಹತ್ವೇವ ಬ್ರಾಹ್ಮಣಂ ಕಾಮ ಸ್ಪೃಷ್ಟಾಗ್ನಿಮಿವ ಪಾಣಿ. ಬ್ರಾಹ್ಮಣ ಹತ್ಯೆಯನ್ನು ಮಾಡಿರ್ತಕ್ಕಂಥದ್ದು ಏನಾಗಬೇಕೋ ಹಿಂಗದಾಗಿಬಿಟ್ಟಿದೆ. ಆಗ ಯಸ್ ಸುಖೇಶು ಉಪಧಾನೇಶು ಚೇತೆ ಚಂದನ. ಯಾವ ನನ್ನ ರಾಮ ಇದ್ದಿದ್ದು ಸುಖವಾಗಿರ್ತಕ್ಕಂತಹ ಗಂಧದ ಮರದ ಮಾಡಿದ ಶೈಲಿ ಮಲ್ಕೋತಿದ್ದು, ಇವತ್ತು ನನ್ನ ರಾಮ ಅರಣ್ಯದೊಳಗೆ ಎಲ್ಲಿ ಮಲ್ಕೋತಾನ ನಮಗೆ ಗೊತ್ತಿಲ್ಲ. ತಕ್ಷಂತಿ ನೂನಂ ಪುರುಷ ದೀರ್ಘವ. ನಿಜವಾಗಿಯೂ ಅರಣ್ಯದಾಗಿರ್ತಕ್ಕಂತಹ ಆ ಎಲ್ಲ ಮೃಗಗಳು ಅವು ಪುಣ್ಯವಂತರಾಗಿ ಎದ್ದು ಕೂಡಲೇ ಅವು ರಾಮನ್ ನೋಡ್ತಾವಲ್ಲ, ಅವು ಏನು ಪುಣ್ಯ ಮಾಡ್ಯಾವೋ. ಸಕಾಮ ಭವ ಕೈಕೇಯಿ. ಆಯ್ತು ಮುಗಿದು ಹೋಯ್ತು ನಿಂದು ಅಂತ ಹೇಳಿ ಅವನು ಹೋಗ್ತಾ ಇದ್ದಾನಂತೆ. ಕೌಸಲ್ಯಾಯ, ನನ್ನ ದಯವಿಟ್ಟು ನನ್ನ ಮನೆಗೂ ಕರ್ಕೊಂಡು ಹೋಗಬೇಡ್ರಿ, ಆ ಕೈಕೇ ಮುಖ ತೋರಿಸ್ಬೇಡ್ರಿ, ಕೌಸಲ್ಯನ ಮನೆಗೆ ಕರ್ಕೊಂಡು ಹೇಳಿದ್ರಿ. ನೋಡಿ, ಮನುಷ್ಯಾಗ ಎಲ್ಲ ಹಾಳಾದ ಬುದ್ಧಿ ಬರ್ತದೆ. ಅದರಂತೆಯೇ ಇಲ್ಲಿ ತನಕ ಕೈಕೇ ಕೌಸಲ್ಯ ಸರಿಯಾಗಿ ನೋಡ್ತಿದ್ದಿಲ್ಲ. ಈಗ ಯಾವಾಗ ಸಂಪತ್ತೆಲ್ಲ ಹಾಳಾಗೋಯ್ತು, ತನ್ನ ಬೇಕಾದ ವ್ಯಕ್ತಿ ಹೋದನು. ಕೌಸಲ್ಯಾಯ ಗೃಹಂ ರಾಮ ನೈ ಅನ್ಯತ್ರ ಮಮಾಶ್ವಾಸ ಹೃದಯಶ್ಚ ಭವಿಷ್ಯತಿ. ಯಾಕೆ ಅಂದರೆ ಕೌಸಲ್ಯನ ಮನೆಯೊಳಗಿದ್ದಾಗ ನನಗೆ ಸಮಾಧಾನ ಇರ್ತದೆ, ನನಗೆ ಬೇರೆ ಕಡೆಗೆ ಆಗೋದಿಲ್ಲ. ಕೌಶಲ್ಯಾಯ ಗೃಹಂ ತತ್ರ ನಿವೇಶನ್ ನಮಬ್ರವೀತ್ ಪುತ್ರದ್ವಯ ವಿಹೀನಂಚ. ಈ ಪ್ರಕಾರವಾಗಿ ಬಹಳ ದುಃಖವನ್ನು ಹೇಳಿದ್ದಾರೆ. ಹೀಗೆ ಕೌಸಲ್ಯಾದೇವಿ ತನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ನಹಿ ತಾವತ್ ಸಾಕಷ್ಟು ಶ್ಲೋಕ ಮಾಡಿದ್ದಾರೆ. ಸುಮಿತ್ರಾದೇವಿ ಸುಮಿತ್ರಾದೇವಿ ಕೌಸಲ್ಯಾದೇವಿಗೆ ಆಶ್ವಾಸನೆ ಮಾಡ್ತಾಳೆ. ಕೌಸಲ್ಯೆ, ನೀನು ಧೈರ್ಯವಂತ, ನೀನು ರಾಮನ ತಾಯಿ ಇದ್ದೀರಿ, ಮತ್ತೊಂದೇನಲ್ಲ. ಕೌಸಲ್ಯ ಪ್ರಮದೋತ್ತಮ ಇದಂ ಧರ್ಮೇ ಸ್ಥಿರ ಧರ್ಮ್ಯಂ ಸುಮಿತ್ರ ವಾಕ್ಯಮಬ್ರವಿ ಶಿಷ್ಟೈ ಆಚರಿತೆ ಸತ್ಯಂ. ನೋಡು ಕೌಸಲ್ಯ, ನೀ ದುಃಖ ಆಗಿದೆ, ನನಗೂ ದುಃಖ ಆಗಿದೆ. ನನ್ನ ಮಗನೂ ಹೋಗಿದ್ದಾನೆ, ನಿನ್ನ ಮಗ ಆಜ್ಞಾ ತಗೊಂಡು ಹೋಗ್ಯ, ನನ್ನ ಮಗ ಆಜ್ಞಾನೇ ಇಲ್ಲ ಹೋಗಿದ್ದ. ಆ ಕಾಲಕ್ಕೆ ದಶರಥ ರಾಜ ಅಳ್ತಾ ಇದ್ದ. ಅಳ್ತಾ ಇರೋ ಕಾಲಕ್ಕೆ ರಾಮ್ ಬಂದು ಒಪ್ಕೋತಾನೆ, ಒಪ್ಕೊಂಡು ಕಣ್ಣೀರು ಒರೆಸ್ತಾನೆ. ಅರಣ್ಯಕ್ಕೆ ಹೊರಟಾಗ ರಾಮನ್ ಮಾತಾಡ, ಏನ ಸಂಸ್ತಂಭನೀಯೋಯಂ ಸರ್ವೋ ಬಾಷ್ಪಕುರುವುದು. ಅಪ್ಪ, ನೀ ದೇಶದ ಚಕ್ರವರ್ತಿ ರಾಜ, ಪ್ರಜೆಗಳ ಕಣ್ಣಲ್ಲಿ ನೀರು ಬಂದಾಗ ಅದನ್ನು ನೀವು ಒರೆಸ್ಬೇಕು. ಪ್ರಜೆಗಳು ದುಃಖಿತರಾದಾಗ ನೀ ಧೈರ್ಯವಾಗಿ ನಿಂತು ಅವರಿಗೆ ಆಶ್ವಾಸನೆ ಮಾಡಿ. ಏನು ಸಂಸ್ತಂಭನಿ ಸರ್ವೋ ಬಾಷ್ಪ. ನೋಡು ಎಷ್ಟು ಮಂದಿ ಅಳ್ಳಿಕತ್ತಾರೆ, ಎಷ್ಟು ಮಂದಿ ದುಃಖಿತರಾಗ್ಯಾರ. ನೀ ಧೈರ್ಯವಾಗಿ ಎಲ್ಲರಿಗೆ ಆಶ್ವಾಸನೆ ನೀ ಮಾಡಬೇಕು. ಸತ್ವಂ ಪುರುಷ ಶಾರ್ದೋದ ಕಥಂ ವಿಕ್ರಿಯತಾಂಗ. ಅಂಥ ಪುರುಷ ಶ್ರೇಷ್ಠನೇ ನೀನೇ ಪುತ್ರ ಶೋಕದೊಳಗೆ ಹೀಗೆ ಕೆಳಗೆ ಬಿದ್ದು ಬಿಟ್ಟು ಅಂದರೆ ಜಗತ್ತಿನ ರಕ್ಷಣೆ ಮಾಡುವರು ಯಾರು? ನೀ ಹಾಗೆ ಮಾಡಬಾರ್ದು ಅಂತ ತಂದೆಗೂ ನೀತಿಯನ್ನು ಹೇಳುವ ಛಾತಿ ರಾಮಗಿತ್ತ. ಯಾರಿಗೆ ಬರ್ತದೆ ಹೇಳೋದು? ಯಾವನು 100% ನೀತಿವಂತಿರ್ತಾನ, 100% ಅಂತ 100ಕ್ಕೆ 100ರಷ್ಟು ಕಾಯಾವಾಚ ಮನಸ ಸತ್ಯವಾಗಿರ್ತಾನ, ಅವನಿಗೆ ಮಾತ್ರ ಯಾರಿಗೂ ನೀತಿಯನ್ನು ಹೇಳುವ ಧೈರ್ಯ ಬರ್ತದೆ. ಯಾರು ಸ್ವಯಂ ತಾವೇ ಪವಿತ್ರರಾಗಿರ್ತಾರ ಅವರ ಬಾಯಿನೇ ಹೇಳಂಗಿಲ್ಲ. ಈ ಸುಮಿತ್ರ ಅಂತಾಳಂತ, ಇಂಥ ರಾಮ ಅರಣ್ಯಕ್ಕೆ ಹೋಗಿದ್ದಾನೆ, ಶೂರ ಪುರುಷ, ಅಳಬೇಡ, ಅವನು ಶೂರ, ಅವನು ಸ್ವಭಾವ ಬಲವನ್ನು ನಂಬಿದವ. ಅಂಥ ವ್ಯಕ್ತಿಗೆ ಮನಿ ಏನು, ಅರಣ್ಯವೇನು, ದೈವತಂ ದೇವತ. ನೋಡ್ರಿ, ಆ ಸುಮಿತ್ರ ಅಂತಾಳಂತ, ರಾಮನ ಅರಣ್ಯದೊಳಗಿರ್ತಾನಂತ ನೀರು ಮಾಡ್ತೀಯ. ಸೂರ್ಯಶ್ಯಾಪಿ ಭವೇ ಸೂರ್ಯೋ, ಸೂರ್ಯಗೂ ಬೆಳಕು ಕೊಡ್ತಕ್ಕಂಥ ಸೂರ್ಯ, ಚಂದ್ರಗೂ ಆಹ್ಲಾದವನ್ನು ಕೊಡುವ ಮಗ ನಿನ್ನ ಮಗ ಇದ್ದ. ಮತ್ತೆಂಥವ ಶ್ರೇಷ್ಠ ಲಕ್ಷ್ಮೀದೇವಿಗೆ ಸಂಪತ್ತನ್ನು ಕೊಡುವ ಅವ. ಅಂಥ ವ್ಯಕ್ತಿ, ಅವನೇ ಕೀರ್ತಿ, ಕ್ಷಮ, ಧೃತಿ, ದೈವತಂ ದೇವತಾನಾಂಚಂತಾರಲ್ಲ, ಎಲ್ಲ ವರವನ್ನು ಕೊಡ್ತಕ್ಕಂಥ ದೇವತೆಗಳಿಗೆ ರಾಮ ದೇವತೆ. ಭೂತಾನ ಎಲ್ಲ ಪ್ರಾಣಿಗಳಿಗೆ ಅವನು ಆಶ್ವಾಸನೆ ಕೊಡ. ತಶ್ಚಕೇ ಅಗುಣಾದೇವಿ ವನೇ ವಾಪ್ಯತವಾಪರು. ಅಂಥ ಸರ್ವತ್ರ ಎಲ್ಲ ಪರಿಸ್ಥಿತಿ ಒಳಗೂ ಪ್ರಭುವಾದ ರಾಮನಿಗೆ ಅರಣ್ಯವೇನು, ಅವನಿಗೆ ಅಯೋಧ್ಯಾವೇನು. ಪೃಥಿವ್ಯಾ ಸಹವೈದೇವ್ಯ ಸಿಯಾಚ ಪುರುಷ ಕ್ಷಿಪ್ರಂ. ಏನು ಗಾಬರಿ ಆಗಬೇಡ,
ಅಂತ ನಿನ್ನ ಮಗ ಎಂಥವಿದ್ದಾನೆ ಹೇಳ್ತಾ ಕೇಳು. ಸ್ವಬಾಹುಬಲಮಾಸ್ಥಾಯ ಅಸಮುದ್ರಸ್ಥೋ ಅರಣ್ಯಸ್ಥೋ ವೇಶ್ಮನೀವ ನಿಮಚ್ಚತಿ. ನೋಡಕ್ಕೆ ಎಷ್ಟು ವಿಶ್ವಾಸದಾಕಿ. ತಾಯಂದ್ರಿಗೆ ಹಿಂಗೆ ಇರಬೇಕಂತ. ಮಕ್ಕಳ ಪೌರುಷದ ಬಗ್ಗೆ, ಮಕ್ಕಳ ಪರಾಕ್ರಮಗಳ ಬಗ್ಗೆ ಅಳಗೋತ್ ಕೂಡಬಾರ್ದು. ಆ ಸತ್ಯ ನಿಷ್ಠುರ್ನಾಗ್ತಕ್ಕಂಥ ಮಗ ರಾಷ್ಟ್ರದ ಒಂದು ತಂದೆಯ ಮಾನ ಮರ್ಯಾದೆ ಉಳಿಸೋದು ಹೊಂಟಾನಲ್ಲ, ಮುಗಿತ ಆಯ್ತು. ಅವನ ಬಗ್ಗೆ ಯಾವ ಸಂಶಯ ತಾಳಬೇಡ. ಕೌಸಲ್ಯ, ನೀವು ಹೆತ್ತಿದಿ, ಆ ಹೆತ್ತ ತಾಯಿ ಕರಳು ಚುರುಕಂತದ. ಆದರೆ ಇಂಥ ಸಂದರ್ಭದ ಒಳಗೆ ನಿನ್ನ ರಾಮನ ಅದ್ಭುತ ಪರಾಕ್ರಮ ನೋಡು, ಅವನ ಗುಣಗಳನ್ನು ನೋಡು, ಅವನ ಪ್ರಜಾಪಾಲ ಧರ್ಮ ನೋಡು. ಪಾಲನಾ ಮಾಡೋವರಿಗೆ ಶಕ್ತಿ ಇದ್ದವರಿಗೆ ಎಲ್ಲಿದ್ದರೂ ಅಷ್ಟೇ. ಆದ್ದರಿಂದ ನಿಶ್ಚಿಂತಳಾಗುವ ನಾರಹಾಂ ತಂ ಶೋಚಿತಂ ದೇವಿ ಯಸ್ಯಾಸ್ತಿ ರಾಘವ ಸುತಃ. ಅಮ್ಮ, ನಿನ್ನ ರಾಮನ್ ನೋಡಿ ನಂಗೆ ಧೈರ್ಯ ಹೊಟ್ಟೆದ. ಅದಕ್ಕೆ ನೀ ಹಂಗ ಅಳಬೇಡ. ಅಭಿವಾದಯಮಾನಂ ತಂ ದುಷ್ಟಾಸುರತಂ ಸತ್ತಮ ಚರಣೋ ಪೀಡಯಿಷ್ಯತಿ ಅಭಿವಾದ್ಯ ನಮಶ್ಯಂತಂ ಶೂರಂ. ಇಂಥ ನಿನ್ನ ರಾಮನಿಗೆ ನೀ ಆಶೀರ್ವಾದವನ್ನು ಮಾಡುವಂತೆಲ್ಲ ಹೇಳಿ ಇದು ಮಾಡಿದ್ದಾರೆ. ರಾಮ ಪಟ್ಟಣದವರೆಲ್ಲರೂ ಅವನ ಬೆನ್ನು ಹತ್ತಿದ್ದು ನೋಡಿ ರಾಮ ಹೇಳ್ತಾನೆ, ಯಾರೋ ನನ್ನ ಜೊತೆಗೆ ಬರಬೇಡಿ, ನನ್ನ ಆಜ್ಞಾದ ಇದು. ಎಷ್ಟೋ ವೃದ್ಧ ಬ್ರಾಹ್ಮಣರು ರಾಮನ ಬೆನ್ನು ಹತ್ತಿಬಿಟ್ಟಾರೆ. ಅವರು ನಡ್ಕೊಂಡು ಬಿಸಿಲಾಗ ರಾಮ ಅವ್ರು ನೋಡಿ ತಾರಥ ಕೆಳಗಿಳ್ದ. ರಾಮೋ ದಶರ ರಥಾದ ಅವಧತಾರ ಪದ್ಭ್ಯಾಮೇವ ಜಗಾಮಾಥ ಸಶೀತ ಸ ಲಕ್ಷ್ಮಣ ಸನ್ನಿಕೃಷ್ಟ ಪದನ್ಯಾಸೋ ರಾಮೋ ವನಪರಾಯಣ ದ್ವಿಜಾತಿನ್ಸ್ತು ಪದಾತಿನ್. ಅದನ್ನು ನನಗಿಂತಲೂ ಉತ್ತಮರಾದಂಥವರು ವಯೋವೃದ್ಧರು, ಜ್ಞಾನವೃದ್ಧರು ನೀವು ನಡೀತಾ ಇದ್ದೀರಿ. ನಾ ಹೆಂಗೆ ಗೋಳು ಹೇಳ್ರಿ. ಊಚು ಪರಮ ಸಂತಪ್ತ ರಾಮಂ ವಾಕ್ಯಂ ಬ್ರಾಹ್ಮಣ್ಯಂ ಕೃತ್ ಸಮೇತತ್ವ ಬ್ರಾಹ್ಮಣ್ಯಂ ಅನುಗಚ್ಚತಿ. ರಾಮ ನಿನ್ನ ಬೆನ್ನ ಯಾಕೆ ಹತ್ತೀವಂದರೆ ನೀ ಬ್ರಾಹ್ಮಣ್ಯ ಶಿವ ಸಂಪನ್ನ. ನೀ ಇದ್ದಾಗ ನಾವು ಬ್ರಾಹ್ಮಣ್ಯ ನಡೀತದಲ್ಲ, ಅದಕ್ಕೆ ನಿನ್ನಲ್ಲಿ ನಾವು ಬರ್ತಾ ಇದ್ದೇವೆ. ದ್ವಿಜಸ್ಕಂಧಾದಿರೂಢಸ್ವಾಂ ಅಗ್ನಯೋಪಿ ಅನುಯಾಂತಿ. ನಮ್ಮ ಹಿಂದೆ ಅಗ್ನಿನ ಹೊಂಟವ ನೋಡು. ಯಾಹಿನ ಸಮತಂ ತತಂ ಬುದ್ಧಿರ್ ವೇದ ಮಂತ್ರಾನುಸಾರಿಣಿ ತತ್ಕತೆ ಸಾ ಕೃತಾ ವತ್ಸ ವನವಾಸಾನುಸಾರಿಣಿ. ರಾಮ್ ಹೇಳ್ತಾನೆ, ನನ್ನ ಮೇಲೆ ನಿಮಗೇನಾದರೂ ಪ್ರೀತಿ ಇತ್ತಂತಂದರೆ ನನ್ನ ಮಾತು ಕೇಳ್ರಿ ಅಂತ ಹೇಳಿ ಇದನ್ನು ಆಶ್ವಾಸನೆ ಮಾಡ್ತಾನೆ. ಅದು ಬಿಡಂಗಿಲ್ಲ. ಅದೆಲ್ಲ ರಾಮನ ಬೆನ್ನು ಹತ್ತಿ ಹೊಂಟೇ ಬಿಟ್ರು. ಆಚಾರ್ಯ ವೃಕ್ಷಾನ್ ಪಕ್ಷಿ ಭಕೀಟಾನ್ ಶ್ರೀಮದಾಚಾರ್ಯ ಹೇಳಿದ್ದಾರಲ್ಲ, ರಾಮನ ಹಿಂದೆ ಎಲ್ಲರೂ ಹೋಗಿಬಿಟ್ರಂತೆ. ಮುಹೂರ್ತಂ ತ್ವರಿತಂ ಗತ್ವ. ಆವಾಗ ಇದು ಮಾಡಿದ್ದಾನೆ. ರಾಮನ ಅರಣ್ಯಕ್ಕೆ ಊರ ಸೀಮೆಯನ್ನು ಬಿಟ್ಟು ರಾಮ ಹೋಗಿದ್ದಾನೆ. ಎಲ್ಲ ಗ್ರಾಮಸ್ಥರು ಹೋಗಿದ್ದಾರೆ ಎಂಬುವಂಥದ್ದು ಹೇಳ್ತಾರೆ. ಮುಂದಿನ ವಿಷಯ ನಾನು ಹೇಳ್ತೀನಿ. ಇಷ್ಟು ಇಲ್ಲಿಯ ಒಂದು ಸಂದೇಶ ಏನು ಅಂತಂದರೆ, ಇವತ್ತಿನ ಕಥೆಯ ಸಂದೇಶ ಅಂತಂದರೆ, ವ್ಯಕ್ತಿ ಸತ್ಯನಿಷ್ಠನಾಗುವುದು ಒಂದಿದ್ದರೆ, ಆ ಸತ್ಯವನ್ನು ಪರಿಪಾಲನೆ ಮಾಡುವುದು ಎರಡನೇದಿದ್ದರೆ, ಅವನು ರಾಮ ಸತ್ಯನಿಷ್ಠ ಅಂದರೆ ಏನು? ಇಡೀ ಲಕ್ಷಾವಧಿ ಮಂದಿ ರಾಮನ ಬೆನ್ನ ಹಿಂದೆ. ರಾಮನು ಅರಣ್ಯಕ್ಕೆ ಹೋಗೋದು ತಪ್ಪು, ರಾಜ್ಯವನ್ನು ಆಳೋದೇ ಯೋಗ್ಯ. ಸ್ವಯಂ ದಶರಥ ಹೇಳಿಗತ್ತಾನೆ, ನನ್ನ ಕಟ್ಟಿ ಹಾಕಿ ನೀ ರಾಜ. ಲಕ್ಷ್ಮಣ ಹೇಳ್ತಾನೆ, ಇದಕ್ಕೆ ಯಾರ ವಿರುದ್ಧ ಬಂದು ನಾನು ನೋಡ್ಕೋತೇನೆ. ಹೀಗೆ ಎಲ್ಲ ಜನರ ಬೆಂಬಲ, ಮನೆಯ ಬೆಂಬಲ, ಸ್ವಯಂ ರಾಜನ ಬೆಂಬಲ ಆ ಕಾಲಕ್ಕೆ ರಾಮಗಿದ್ದರೂ ಕೂಡ ರಾಮ ಅದನ್ನು ದುರುಪಯೋಗ ಮಾಡ್ಕೊಂಡು. ಯಾಕೆ? ಸತ್ಯ ಒಂದೇ. ಒಮ್ಮೆ ಹೊಳಿದ್ದೆ ಅಂದರೆ ಹೊಗೇ ಬಿಡೋದು. ಯಾರೇ ಏನು ಹೇಳಿದ್ರು ರಾಮ ಕೇಳಿದ. ನೋಡ್ರಿ, ಮತ್ತೊಬ್ಬರಾಗಿದ್ರೆ ಅಂದ್ರೆ ನಾ ಏನೋ ಹೊರಟಿದ್ರಿ ಅಪ್ಪನ ಮಾತು ಕೇಳಲಿಕ್ಕೆ, ಪ್ರಜೆಗಳೆಲ್ಲ ನನಗೆ ತಿರುಗಿ ಮತ್ತೆ ರಾಜಕೀಯಕ್ಕೆ ಬರಬೇಕಂತ ಪ್ರಾರ್ಥನಾ ಮಾಡಿದ್ದಾರೆ ಅಂತ ತಾವೇ ಪೇಪರ್ನ ಹಾಕ್ಸ್ಕೊಂಡು ಇಲೆಕ್ಷನ್ ನಿಂದಿರ್ತಾರೆ ಕೆಲವರು. ನಾವು ನೋಡ್ತೇವಲ್ಲ ಎಷ್ಟು ಮೂಡಿಕೋದು. ಸತ್ಯನಿಷ್ಠೆಯನ್ನು ಇದಕ್ಕಂತಾರೆ. ರಾಮನು ಹೇಳಿದ, ರಾಮನಿಗೆ ಆ ಕಾಲಕ್ಕೆ ಏನು ಆಸಕ್ತಿತ್ತು? ಇಷ್ಟೆಲ್ಲ ಜನರ ಬೆಂಬಲ ಇದ್ದಾಗ ರಾಜ ಆಗಿದ್ರೆ ಇದಾಗ್ತದೆ. ಆದರೆ ರಾಮಂದ, ನಾವು ಈ ಜನರ ಮನಸ್ಸನ್ನು ಅಥವಾ ತಾತ್ಕಾಲಿಕ ಬೆಂಬಲವನ್ನೇ ನಂಬಿ ನಾವು ರಾಜನಾಗ. ಇನ್ನೊಂದು ರಾಮ ಹೇಳ್ತಾನೆ, ಏನಂದರೆ ಅರಣ್ಯದಾಗಿರಲಿ ಇಲ್ಲಿರಲಿ, ಯಾವನಿಗೆ ಸೇವಾ ಮನೋಭಾವನ, ಕರ್ತವ್ಯ ಪ್ರಜ್ಞೆ ಜಾಗೃತಿ ಅದ, ಪ್ರಜಾ ರಕ್ಷಣೆ ಮಾಡುವ ಬುದ್ಧಿ ಅದ, ಅದು ಎಲ್ಲಿದ್ದರೆ ಏನು ಎಂಬುವಂಥ. ಇನ್ನು ಮೂರನೇದ್ದು ಏನಂತಂದರೆ, ಯಾವನಿಗೆ ಅಧಿಕಾರ ಲಾಲಸೆ ಇಲ್ಲ, ರಾಜ್ಯದ ಆಸೆ ಇಲ್ಲ, ಅದೇ ಹುಡುಕಾಡ್ಕೊಂಡು ಬರ್ತದೆ. ಯಾವನಿಗೆ ಆತ್ಮವಿಶ್ವಾಸದ 14 ವರ್ಷದ ನಂತರವೂ ಕೂಡ ರಾಜ್ಯದಲ್ಲಿ ಹೋಗಂಗೆ ಬಂದೇ ಬರ್ತದೆ ಅಂತ ವಿಶ್ವಾಸವಿದೆ ಆ ವ್ಯಕ್ತಿ, ಅವನು ಅತ್ಯಂತ
ಇದಾಗಿ ಶಾಂತನಾಗಿ ಹೊರಟಿದ್ದಾನೆ ಪರಮಾತ್ಮ. ಹೀಗೆ ನಾವು ಜೀವನದಲ್ಲಿ ಬರುವ ಲಾಭಗಳು, ಅಧಿಕಾರಗಳು, ನಮ್ಮ ಮೇಲಿನ ದರ್ಜೆಗಳು ಇವೆಲ್ಲ ಅನಿರೀಕ್ಷಿತವಾಗಿ ಕೈ ತಪ್ಪಿ ಹೋದಾಗ ನಾವು ಎಂದೂ ದುಃಖಿತರಾಗಿಲ್ಲ. ಅದನ್ನು ಚೆನ್ನಾಗಿ ನಾವು ಎದುರಿಸಬೇಕು. ಆದಾಗ ಮಾತ್ರ ಅವನು ಮನುಷ್ಯ ಪೂರ್ಣ ಮನುಷ್ಯ ಆಗ್ತಾನೆ ಎಂಬುವಂಥ ಸಂದೇಶವನ್ನು ಹೇಳ್ತಾ ಇಂದಿನ ಈ ಪ್ರವಚನ ಮುಗಿಸ್ತೇವೆ. ಹರೇ ನಮಃ. ಶ್ರೀಕೃಷ್ಣ.